ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಒಂದು ಸೂಪರ್ ಆದ ಟ್ವಿಸ್ಟೆಡ್ ಆದ ಮೂವಿಯನ್ನೇ ನಾನು ಇವತ್ತು ನಿಮಗೆ ತಂದಿದ್ದೀನಿ. ನಿಮಗೆ ಯೋಚನೆ ಕೂಡ ಮಾಡಕ್ಕಾಗದಂತ ಒಂದು ಟ್ವಿಸ್ಟೆಡ್ ಆದ ಮೂವಿನೇ ಇದು. ಚಿಕ್ಕದಾಗಿ ಒಂದು ಇಂಟ್ರೋ ಕೊಡೋದಾದ್ರೆ, ನಮ್ಮ ಹೀರೋಗೆ ಯಾವ ಹುಡುಗಿರು ಸೆಟ್ ಆಗ್ತಾ ಇರಲ್ಲ. ಕೊನೆಗೆ ಯಾವ್ದೋ ಒಂದು ಹುಡುಗಿ ಸೆಟ್ ಆಗಿ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಅದೇ ಖುಷಿಲಿ ಎಲ್ಲರೂ ಪಾರ್ಟಿ ಮಾಡ್ಕೊಂಡು ನಮ್ಮ ಹೀರೋ ಟೈಟ್ ಆಗಿ ಮನೆಗೆ ಹೊರಟಿರ್ತಾನೆ. ತೂರಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮ್ಯಾನ್ ಹೋಲ್ ನೊಳಗೆ ಬಿದ್ದೋಗ್ತಾನೆ. ಮ್ಯಾನ್ ಹೋಲ್ ಅಂದ್ರೆ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಮತ್ತೆ ಮನೆಯ ವೇಸ್ಟೇಜ್ ಗಳು ಅಂಡರ್ ಗ್ರೌಂಡ್ ಇಂದ ಹೋಗ್ತಾ ಇರುತ್ತೆ. ಅದಕ್ಕಂತಾನೆ ದೊಡ್ಡ ಟನಲ್ ಅನ್ನೇ ಮಾಡಿರ್ತಾರೆ. ಅಲ್ಲಿ ಏನಾದ್ರೂ ಕಸಗಳು ಸಿಗಾಕೊಂಡ್ರೆ ಮ್ಯಾನ್ ಹೋಲ್ ನ ಮುಖಾಂತರ ಅದನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಅಂತಹದೊಂದು ಮ್ಯಾನ್ ಹೋಲ್ ಗೆ ನಮ್ಮ ಹೀರೋ ಬಿದ್ದಿರ್ತಾನೆ. ತುಂಬಾನೇ ಟ್ರೈ ಮಾಡ್ತಾರೆ. ಆ ಮ್ಯಾನ್ ಹೋಲ್ ನಿಂದ ಹೊರಗೆ ಬರೋಕೆ ಆಗೋದಿಲ್ಲ. ತುಂಬಾನೇ ಕಷ್ಟಪಟ್ಟು ಅವರ ಬುದ್ಧಿವಂತಿಕೆಯಿಂದ ಮೇಲೆ ಬಂದ್ರೆ ದೊಡ್ಡದೊಂದು ಟ್ವಿಸ್ಟ್ ಅವರಿಗೋಸ್ಕರ ಕಾಯ್ತಾ ಇರುತ್ತೆ. ಹಾಗಿದ್ರೆ ಏನ್ ಆ ಟ್ವಿಸ್ಟ್? ಮ್ಯಾನ್ ಹೋಲ್ ನ ಒಳಗಡೆ ಬಿದ್ದವರು ಯಾರು ಬರೋಕೆ ಆಗಲ್ವಾ? ಅದಕ್ಕೆ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ರೀಸೆಂಟ್ ಆಗಿ 2023 ಅಲ್ಲಿ ರಿಲೀಸ್ ಆದ #ಮ್ಯಾನ್ ಹೋಲ್ ಅನ್ನೋ ಮೂವಿಯನ್ನೇ ನಾವಿವತ್ತು ನೋಡ್ತಾ ಇರೋದು. ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಾಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಸರಿ, ಬನ್ನಿ ಮೂವಿ ಒಳಗಡೆ ಹೋಗೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಗೊತ್ತಾಗೋದು ಕಾವಮೋರಾ ಅನ್ನೋ ಹೆಸರು. ಏನ್ ಡಿಫ್ರೆಂಟ್ ಆಗಿದೆ ಅಲ್ವಾ? ನಮ್ಮ ಹೀರೋನ ಹೆಸರೇ ಕಾವಮೋರಾ ಅಂತ. ಇಲ್ಲಿ ನೋಡಿದ್ರೆ ಒಂದು ದೊಡ್ಡ ಪಾರ್ಟಿಯನ್ನೇ ನಡೀತಾ ಇದೆ. ಆ ಪಾರ್ಟಿಯಲ್ಲಿ ಎಲ್ಲರೂ ಕಾವಮೋರಾ, ಕಂಗ್ರಾಚುಲೇಷನ್ಸ್ ಕಾವಮೋರಾ, ಹೊಡೆದಲ್ಲಪ್ಪ ಚಾನ್ಸ್, ಕಾವಮೋರಾ ಹಾಗೆ ಹೀಗೆ ಅಂತ ಎಲ್ಲರೂ ಕಾವಮೋರಾಗೆ ಕಂಗ್ರಾಟ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅವರೆಲ್ಲ ಅವನಿಗೆ ವಿಶ್ ಮಾಡ್ತಿದ್ದಾರೆ ಅಂತ ಕೇಳ್ಬೇಕಾದ್ರೇನೆ ಹೀರೋ ಎಂಟ್ರಿ ಆಗ್ತಾನೆ. ಅವನ್ ಎಂಟ್ರಿ ಆದ್ಮೇಲೆ ಎಲ್ಲರೂ ಸೇರಿ ಸರ್ಪ್ರೈಸ್ ಆಗಿ ಕಂಗ್ರಾಟ್ಸ್ ನ ಮಾಡ್ತಾರೆ. ನೋಡ್ತಾ ಇದ್ರೆ ನಮ್ಮ ಹೀರೋ ಒಂದು ದೊಡ್ಡ ಕಂಪ್ನಿಯ ಸಿಇಒ ಮತ್ತೆ ಏನನ್ನು ಅಚೀವ್ ಮಾಡಿದಾಗೆ ಅಲ್ಲಿ ಇರೋ ಎಂಪ್ಲಾಯ್ಸ್ ನೆಲ್ಲ ಆ ಪಾರ್ಟಿಯನ್ನ ಇಟ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ನಮ್ಮ ಹೀರೋ ಒಬ್ಬ ಸಾಧಾರಣ ಸೇಲ್ಸ್ ಮ್ಯಾನ್ ಆಗಿರ್ತಾನೆ ಆ ಕಂಪ್ನಿಯಲ್ಲಿ. ಮತ್ತೆ ಈ ಪಾರ್ಟಿ ಏನಕ್ಕೆ ಅಂತ ನೋಡಿದ್ರೆ, ಆ ಕಂಪ್ನಿಯ ಬಾಸ್ ತನ್ನ ಮಗಳನ್ನ ಕಾವಮೋರಾಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಅದ್ರಲ್ಲಿ ಈ ಲಕ್ ನಮ್ಮ ಹೀರೋಗೆ ಸಿಕ್ಕಿದೆ. ಏನ್ ಲಕ್ಕಿ ಅಲ್ಲ? ಸೊ ಪಾರ್ಟಿ ಏನೋ ಮುಗಿಯುತ್ತೆ, ಎಲ್ಲರೂ ಮನೆಗೆ ಹೊರಡ್ತಾರೆ. ನಮ್ಮ ಹೀರೋ ಹೊರಗೆ ಬಂದು ನಿಂತಿರ್ಬೇಕಾದ್ರೆ ಅವರ ಬೆಸ್ಟ್ ಫ್ರೆಂಡ್ ಬಂದು ಕಂಗ್ರಾಟ್ಸ್ ಅಂತ ಹೇಳಿ, ನಾಳೆ ನಿನಗೆ ಸ್ಪೆಷಲ್ ಆದ ದಿನ, ಸೊ ತಗೋ ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಗಿಫ್ಟ್ ಅಂತ ಹೇಳಿ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ. ಆ ಗಿಫ್ಟ್ ಅನ್ನ ತಗೋತಾರೆ. ಸರಿ ಈಗ್ಲೇ ಟೈಟ್ ಆಗಿದ್ಯಾ, ಸೇಫ್ ಆಗಿ ಹೋಗಿ ಮನೆಗೆ ಸೇರು ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ತೂರಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಹೀರೋ ಪಕ್ಕದಲ್ಲೇ ಇದ್ದ ಒಂದು ಕಾರ್ ನ ಮಿರರ್ ನ ನೋಡ್ಕೊಂಡು, ಏನ್ ಲಕ್ಕಿ ಫೆಲೋನು ನೀನು, ಯಾರಿಗೂ ಬೀಳ್ದೇದಂತ ಹುಡುಗಿ ನಿನಗೆ ಬಿದ್ದಿದ್ದಾಳೆ, ತುಂಬಾ ಪುಣ್ಯ ಮಾಡಿದ್ದೆ ಅಂತ ಹೇಳ್ಕೊಂಡು ತನಗೆ ತಾನೇ ನಗ್ತಾ ಇರ್ತಾರೆ. ಮತ್ತೆ ಹಾಗೆ ಮನೆಗೆ ಹೋಗ್ಬೇಕಾದ್ರೆ ದಿಢೀರ್ ಅಂತ ಹೇಳಿ ಒಂದು ಹೋಲ್ ನೊಳಗೆ ಬಿದ್ದೋಗ್ತಾರೆ. ಅದೇ ಆ ಮ್ಯಾನ್ ಹೋಲ್. ಸ್ಟಾರ್ಟಿಂಗ್ ಹೇಳ್ದಾಗೆ ದೊಡ್ಡ ದೊಡ್ಡ ಫ್ಯಾಕ್ಟರಿ ಮತ್ತೆ ಮನೆಯ ವೇಸ್ಟೇಜ್ ಗಳು ಅಂಡರ್ ಗ್ರೌಂಡ್ ನಿಂದ ಪಾಸ್ ಆಗುತ್ತಲ್ಲ, ಅದೇ ರೀತಿ ಒಂದು ಮ್ಯಾನ್ ಹೋಲ್ ನೊಳಗೆ ನಮ್ಮ ಹೀರೋ ಬಿದ್ದೋಗ್ತಾನೆ. ಕಟ್ ಮಾಡಿದ್ರೆ ನಮ್ಮ ಹೀರೋ ಆ ಮ್ಯಾನ್ ಹೋಲ್ ನ ಒಳಗೆ ಬಿದ್ದಿರ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಅವನಿಗೆ ಕಾನ್ಶಿಯಸ್ ಬರುತ್ತೆ. ನೋಡ್ತಾನೆ ಬಿಲ್ಡಿಂಗ್ ಕಟ್ಟೋ ಮೆಟೀರಿಯಲ್ಸ್ ಮತ್ತೆ ಕಾಂಕ್ರೀಟ್ ಗಳು ಕೆಟ್ಟದಾದ ಒಂದು ಸ್ಮೆಲ್ ಅಲ್ಲಿ ಬರ್ತಾ ಇರುತ್ತೆ. ಸರಿ ಅಂತ ಅದ್ರಿಂದ ಎದ್ದೇಳಕ್ಕೆ ಟ್ರೈ ಮಾಡ್ತಾನೆ. ಸಡನ್ ಆಗಿ ಕೆಳಗೆ ಬಿದ್ದೋಗ್ತಾನೆ. ಏನು ಅಂತ ನೋಡಿದ್ರೆ ನಮ್ಮ ಹೀರೋ ಮೇಲಿಂದ ಬೀಳಬೇಕಾದ್ರೆ ಒಂದು ಚೂಪಾದ ರಾಡ್ ಅವನ ಕಾಲಿನ ತೊಡೆ ಹತ್ರ ತುಂಬಾ ದೊಡ್ಡದಾಗಿ ಗಾಯ ಮಾಡಿರುತ್ತೆ. ತುಂಬಾ ಬ್ಲಡ್ ಕೂಡ ಬರ್ತಾ ಇರುತ್ತೆ. ಎಷ್ಟೇ ಟ್ರೈ ಮಾಡ್ತಾನೆ ಅಲ್ಲಿಂದ ಅವನು ಮೇಲ್ ಏಳೋಕು ಸಹ ಆಗ್ತಾ ಇರಲ್ಲ, ಅಷ್ಟು ಪೈನ್ ಕೊಡ್ತಾ ಇರುತ್ತೆ. ಸ್ವಲ್ಪ ಸಮಯ ಯೋಚನೆ ಮಾಡ್ತಾರೆ. ಅವರು ಟೈಟ್ ಆಗಿ ಬರ್ಬೇಕಾದ್ರೆ ಯಾವ್ದೋ ಒಂದು ಮ್ಯಾನ್ ಹೋಲ್ ಗೆ ಬಿದ್ದಿದ್ದೀನಿ ಅಂತ. ಎಷ್ಟೇ ಟ್ರೈ ಮಾಡಿದ್ರು ಅವ್ರ ಕೈಲಿ ಎದ್ದೇಳಕ್ಕೆ ಆಗ್ತಾ ಇರಲ್ಲ. ಹಾಗೆ ಸುಮ್ನೆ ಕೂತ್ರೆ ನಾಳೆ ನನ್ನ ಮದುವೆ ಇಲ್ಲೇ ಇರೋಕೆ ಆಗಲ್ಲ ಅಂತ ಹೇಳಿ ಅವ್ರು ಕಟ್ಟಿದ್ದ ಒಂದು ಟೈಯನ್ನ ತಗೊಂಡು ಅವರ ಕಾಲಿಗೆ ಕಟ್ಕೋತಾರೆ. ಕಷ್ಟಪಟ್ಟು ಅಲ್ಲಿಂದ ಮೇಲೆದ್ದಿ ಅಲ್ಲೇ ಇದ್ದ ಒಂದು ಏಣಿಯನ್ನ ಹತ್ಕೊಂಡು ಬರ್ತಾ ಇರ್ತಾರೆ. ಎರಡು ಕಾಲಿದ್ರೂನು ಆ ಏಣಿಯನ್ನ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆಗಿರುತ್ತೆ. ಅದ್ರಲ್ಲಿ ಇವರು ಒಂದೇ ಕಾಲಲ್ಲಿ ಫೋರ್ಸ್ ಹಾಕಿ ಕಷ್ಟಪಟ್ಟು ಆ ಏಣಿನ ಸ್ವಲ್ಪನೇ ಹತ್ತುತ್ತಾ ಇರ್ತಾರೆ. ಒಂದೇ ಕಾಲಿಗೆ ಎಲ್ಲ ಫೋರ್ಸ್ ಕೊಡೋದ್ರಿಂದ ಆ ಕಾಲು ತುಂಬಾ ನೋಯ್ತಾ ಇರುತ್ತೆ. ಸರಿ ಅಂತ ಹೇಳಿ ಹಾಗೆ ಸ್ವಲ್ಪ ಹತ್ಬೇಕಾದ್ರೆ ನೋಡಿದ್ರೆ ಮಧ್ಯದಲ್ಲಿ ಏಣಿಯನ್ನೇ ಕಟ್ಟಾಗಿದೆ. ಎರಡು ಕಾಲ್ ಸರಿ ಇದ್ರೂನು ಆ ಏಣಿಯನ್ನ ಜಂಪ್ ಮಾಡಿ ಹಿಡಿಯೋದಕ್ಕಾಗಲ್ಲ. ಇವರು ಒಂದೇ ಕಾಲ್ನಲ್ಲಿ ಅಷ್ಟು ರಿಸ್ಕ್ ಅನ್ನ ಪಡ್ತಾ ಇರ್ತಾರೆ. ತುಂಬಾನೇ ಟ್ರೈ ಮಾಡ್ತಾರೆ. ಆ ಏಣಿ ಅವರ ಕೈಗೆ ಸಿಗ್ತಾ ಇರೋಲ್ಲ. ಕೊನೆಗೆ ಅವರು ಹಾಕಿದ್ದ ಬೆಲ್ಟ್ ಅನ್ನ ತೆಗೆದು ಆ ಏಣಿಗೆ ಎಸಿತಾರೆ. ಅದನ್ನ ಇಟ್ಕೊಂಡು ಮೇಲ್ ಹೋಗೋಣ ಅಂತ. ಹಾಗೆ ಎಸಿತಾ ಇರ್ಬೇಕಾದ್ರೆ ಟಪ್ ಅಂತ ಅಲ್ಲಿಂದ ಬಿದ್ದ್ಬಿಡ್ತಾರೆ. ನೋಡಿದ್ರೆ ಆ ಕಾಲಿಗೆ ತುಂಬಾನೇ ಪೆಟ್ಟಾಗುತ್ತೆ. ಮೊದಲೇ ಅಷ್ಟು ಬ್ಲಡ್ ಹೋಗ್ತಾ ಇತ್ತು, ಇವಾಗ ಅಲ್ಲಿಂದ ಬಿದ್ದಿದ್ದಾರೆ. ತುಂಬಾನೇ ನೋವು ಸ್ಟಾರ್ಟ್ ಆಗುತ್ತೆ. ಸರಿ, ಈಗ ಅವರ ಕೈಯಲ್ಲಿ ಎದ್ದೇಳಕ್ಕೆ ಆಗ್ತಾ ಇರಲ್ಲ. ಯಾರನ್ನಾದ್ರೂ ಹೆಲ್ಪ್ ಕೇಳೋಣ ಅಂತ ಅವರ ಸೆಲ್ ಫೋನ್ ಅನ್ನ ಹುಡುಕ್ತಾ ಇರ್ತಾರೆ. ಹುಡುಕ್ತಾರೆ ಅವ್ರ ಸೆಲ್ ಫೋನ್ ಸಿಗೋದೇ ಇಲ್ಲ. ಎಲ್ಲ ಪಾಕೆಟ್ ಗಳಲ್ಲಿ ಹುಡುಕ್ತಾರೆ, ಅಕ್ಕಪಕ್ಕದಲ್ಲೂ ಹುಡುಕ್ತಾರೆ, ಎಲ್ಲೂ ಕೂಡ ಸಿಗೋದೇ ಇಲ್ಲ. ಅವರ ಬೆಸ್ಟ್ ಫ್ರೆಂಡ್ ಲಾಸ್ಟ್ ಟೈಮ್ ಅಲ್ಲಿ ಕೊಟ್ಟ ಗಿಫ್ಟ್ ಅವ್ರಿಗೆ ನೆನಪಾಗುತ್ತೆ. ಅದನ್ನ ಓಪನ್ ಮಾಡಿ ನೋಡ್ತಾರೆ. ಒಂದು ಲೈಟರ್ ಆ ಗಿಫ್ಟ್ ಒಳಗೆ ಇರುತ್ತೆ.
ಆ ಲೈಟರ್ ಅನ್ನ ಯೂಸ್ ಮಾಡಿ ಅವರ ಮೊಬೈಲ್ ನ ಹುಡುಕ್ತಾರೆ. ತುಂಬಾ ಸಮಯ ಆದ್ಮೇಲೆ ಅವರ ಮೊಬೈಲ್ ಸಿಗುತ್ತೆ. ಮೊಬೈಲ್ ಅನ್ನ ತಗೊಂಡು ಫಸ್ಟ್ ಅವರ ಫಿಯಾನ್ಸಿಗೆ ಕಾಲ್ ಮಾಡ್ತಾರೆ. ಆದ್ರೆ ಯಾವ ಕಾಲ್ ಕೂಡ ಹೋಗ್ತಾ ಇರಲ್ಲ, ಬರೀ ವಾಯ್ಸ್ ಮೆಸೇಜ್ ಮಾತ್ರ ಕಳ್ಸೋಕಾಗುತ್ತೆ ಅಂತ ತೋರಿಸ್ತಾ ಇರುತ್ತೆ. ಅಯ್ಯೋ ಏನ್ ದೇವ್ರೆ ಈ ತರ ಆಗೋಯ್ತು ಅಂತ ತುಂಬಾನೇ ಟೆನ್ಷನ್ ಆಗ್ತಾನೆ ನಮ್ಮ ಹೀರೋ. ಸರಿ ಅಂತ ಹೇಳಿ ಬೇರೆಯವರಿಗೆ ಕಾಲ್ ಮಾಡ್ತಾ ಇರ್ತಾನೆ. ಯಾರಿಗೂ ಕೂಡ ಕಾಲ್ ಹೋಗ್ತಾ ಇರಲ್ಲ. ಅವರ ಕೊಲಿಗ್ಗೆ ಕಾಲ್ ಮಾಡ್ತಾರೆ, ಅವ್ರಿಗೂ ಕೂಡ ಹೋಗೋದಿಲ್ಲ. ಮತ್ತೆ ಅವರಿಗೆ ಅರ್ಥ ಆಗೋದೇನಂದ್ರೆ ಎಲ್ಲರೂ ಚೆನ್ನಾಗಿ ಟೈಟ್ ಆಗಿ ಬಿತ್ಕೊಂಡಿರ್ತಾರೆ, ಯಾರ್ ತಾನ್ ಫೋನ್ ರಿಸೀವ್ ಮಾಡ್ತಾರೆ ಅಂತ. ಸರಿ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ. ಯಾರು ಅಂತ ನೋಡಿದ್ರೆ ಅದು ನಮ್ಮ ಹೀರೋ ಹಳೆ ಗರ್ಲ್ ಫ್ರೆಂಡ್ ಆಗಿರುತ್ತೆ. ಎಲ್ಲರಿಗೂ ಕಾಲ್ ಮಾಡೋ ಬರೋದಲ್ಲಿ ಅವಳಿಗೂ ಕೂಡ ನಮ್ಮ ಹೀರೋ ಕಾಲ್ ಮಾಡಿರ್ತಾನೆ. ಕಾಲ್ ಅನ್ನು ರಿಸೀವ್ ಮಾಡಿ ಇದ್ದದನ್ನ ಹೇಳಿ, ನನಗೆ ಒಂದು ಮ್ಯಾನ್ ಹೋಲ್ ನಲ್ಲಿ ಬಿದ್ಬಿಟ್ಟಿದೀನಿ, ತುಂಬಾ ಭಯ ಆಗ್ತಾ ಇದೆ, ಬೇಗ ಬಂದು ಕಾಪಾಡು ಅಂತ ಹೇಳ್ತಾನೆ. ಆ ಕಾಲ್ ಅಲ್ಲಿದ್ದ ಆ ಹುಡುಗಿ, ಏನ್ ಜೋಕ್ ಮಾಡ್ತಾ ಇದೀಯಾ, ಬೇರೆ ಯಾವ್ದು ಟಾಪಿಕ್ ಸಿಗ್ಲಿಲ್ವಾ, ನನಗೆ ಫೋನ್ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಹೀರೋ, ಇಲ್ಲಮ್ಮ ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ಯಾವ್ದೋ ಒಂದು ಮ್ಯಾನ್ ಹೋಲ್ ನೊಳಗೆ ನಾನು ಸಿಕ್ಕಾಕೋಬಿಟ್ಟಿದ್ದೀನಿ, ಪ್ಲೀಸ್ ಬಂದು ಹೆಲ್ಪ್ ಮಾಡು ಅಂತ ಕೇಳ್ಕೊತಾನೆ. ಸರಿ ಈಗ ಎಲ್ಲಿದ್ಯಾ ನೀನು ಅಂತ ಹೇಳ್ದಾಗ, ನಾನು ಶಿಬ್ಯಾದಲ್ಲಿ ಇದ್ದೀನಿ ಅಂತ ಹೀರೋ ಹೇಳ್ತಾನೆ. ನೀನು ಪೊಲೀಸರಿಗೆ ಕಾಲ್ ಮಾಡೋದನ್ನ ಬಿಟ್ಟು ನನಗೆ ಕಾಲ್ ಮಾಡಿದೆ ಅಂತ ಹೇಳಿದಾಗ, ಇಲ್ಲ ಈ ವಿಷಯ ದೊಡ್ಡದಾಗೋಕೆ ನಾನ್ ಬಿಡಲ್ಲ, ಯಾಕಂದ್ರೆ ನಾಳೆ ನನಗೆ ತುಂಬಾನೇ ಒಂದು ಸ್ಪೆಷಲ್ ದಿನ ಆಗಿದೆ, ಪೊಲೀಸರಿಗೆ ಗೊತ್ತಾರೆ ನನ್ನ ಫ್ಯೂಚರ್ ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾಗೆ ಹೀರೋ ಅವರ ಹಳೆಯ ಗರ್ಲ್ ಫ್ರೆಂಡ್, ಏನು ನಿನ್ನ ಮದುವೆ ತಾನೆ, ಗೊತ್ತಾಯ್ತು ಬಿಡು, ನಿನ್ನ ಫ್ರೆಂಡ್ಸ್ ಇಂದ ನಾನ್ ತಿಳ್ಕೊಂಡೆ, ಸರಿ ಬಿಡು, ನನ್ನನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತಿದ್ಯಲ್ವಾ, ಚೆನ್ನಾಗಿರು ಅಂತ ಹೇಳಿ ಶಿಬ್ಯಾಗೆ ಬರ್ತಾಳೆ. ಹಾಗೆ ಜೋರಾಗಿ ಮಳೆ ಬರ್ತಾ ಇರುತ್ತೆ. ತನ್ನ ಗರ್ಲ್ ಫ್ರೆಂಡ್ ಬಂದು ಕಾಪಾಡ್ತಾಳೆ ಅಂತ ಅಲ್ಲಿ ಒಂದು ಕಡೆ ಕೂತಿರ್ತಾನೆ. ಸ್ವಲ್ಪ ಸಮಯ ಆದ್ಮೇಲೆ ಕಾಲ್ ಬರುತ್ತೆ. ಹೇ, ನೀನ್ ಹೇಳ್ದ ಹಾಗೆ ನನ್ನ ಆ ಜಾಗಕ್ಕೆ ಬಂದಿದ್ದೀನಿ, ಇಲ್ಲಿ ಯಾವ್ದೇ ರೀತಿ ಮ್ಯಾನ್ ಹೋಲ್ ಇಲ್ಲ ಅಂತ ಹೇಳ್ತಾಳೆ. ಹೇ, ಸರಿಯಾಗಿ ಹುಡುಕು, ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡೋ ತರ ಐಟಮ್ಸ್ ಇದೆ, ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಬಿಲ್ಡಿಂಗ್ ಕಟ್ತಾ ಇದಾರ ಅಂತ ಸರಿಯಾಗಿ ನೋಡು ಅಂತ ಹೇಳ್ಬೇಕಾದ್ರೇನೆ, ಸುಳ್ಳೆಲ್ಲ ಹೇಳ್ಬೇಡ, ನೀನ್ ಹೇಳ್ದಾಗೆ ನಾನು ಆ ಜಾಗಕ್ಕೆ ಬಂದಿದ್ದೀನಿ, ಕನ್ಸ್ಟ್ರಕ್ಷನ್ ಅದು ಇದು ಅಂತ ಹೇಳ್ತಾ ಇದೀಯಾ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ನಿನ್ ಪೊಲೀಸರಿಗೆ ಕಾಲ್ ಮಾಡೋದು ಬೆಸ್ಟ್ ಅಂತ ಫೋನ್ ಅನ್ನ ಕಟ್ ಮಾಡ್ತಾಳೆ. ಸರಿ ಅಂತ ಹೇಳಿ ನಮ್ಮ ಹೀರೋನು ಸ್ವಲ್ಪ ಸಮಯ ಯೋಚನೆ ಮಾಡಿ, ಫಸ್ಟ್ ಇಲ್ಲಿಂದ ಆಚೆ ಹೋಗೋಣ, ಆಮೇಲೆ ಏನಿದ್ರು ನೋಡ್ಕೊಳ್ಳೋಣ ಅಂತ ಹೇಳಿ ಪೊಲೀಸರಿಗೆ ಕಾಲ್ ಮಾಡ್ತಾನೆ. ಹಾಗೆ ಕಾಲ್ ಮಾಡ್ತಾರೆ. ಪೊಲೀಸರು ಪಿಕ್ ಮಾಡಿ, ಹಲೋ ಯಾರು, ಏನಾಯ್ತಪ್ಪ, ಎಲ್ಲಿದ್ಯಾ ಅಂತೆಲ್ಲ ವಿಚಾರಿಸ್ತಾರೆ. ನಮ್ಮ ಹೀರೋ ನಡೆದದ್ದನ್ನೆಲ್ಲ ಹೇಳ್ತಾನೆ. ಮತ್ತೆ ಅಕ್ಕಪಕ್ಕದಲ್ಲಿರೋ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಕಾಂಕ್ರೀಟ್ ಗಳು, ಮತ್ತೆ ಬರ್ತಿದ್ದ ಕೆಟ್ಟ ವಾಸ್ತೆಗಳನ್ನೆಲ್ಲ ಹೇಳ್ತಾನೆ. ಹಾಗೆ ಹೀಗೆ ಅಂತ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದನ್ನ ಕೇಳದ ಪೊಲೀಸರು, ಓ ಹೌದಾ, ಇದು ಯಾವ್ದೋ ಒಂದು ದೊಡ್ಡ ಮ್ಯಾನ್ ಹೋಲ್ ಇರ್ಬೇಕು, ಸರಿ ಈ ಮ್ಯಾನ್ ಹೋಲ್ಗೆ ಸಂಬಂಧಪಟ್ಟಂತ ಇಲಾಖೆಗೆ ನಾನು ಕಾಲ್ ಅನ್ನ ಕಲೆಕ್ಟ್ ಮಾಡ್ತೀನಿ, ಅವ್ರ ಹತ್ರ ನೀನು ಮಾತಾಡು ಅಂತ ಹೇಳಿ ಟಕ್ಕಂತ ಕಾಲ್ ಅನ್ನ ಕನೆಕ್ಟ್ ಮಾಡ್ತಾರೆ. ಆ ಪೊಲೀಸರು ಎತ್ಕೊಂಡು, ಹೇಳಪ್ಪ ಆ ಮ್ಯಾನ್ ಹೋಲ್ ಹೇಗಿದೆ, ಸ್ವಲ್ಪ ಡಿಸ್ಕ್ರೈಬ್ ಮಾಡಿ ಹೇಳು ಅಂತ ಅಂದಾಗ ನಮ್ಮ ಹೀರೋಗೆ ಫುಲ್ ಕೋಪ ಬರುತ್ತೆ. ಯೋ ಬೇಗ ಬಂದು ಕಾಪಾಡಯ್ಯ, ಬೆಳಗ್ಗೆದ್ರೆ ನನ್ನ ಮದುವೆ, ಮಿಡ್ ನೈಟ್ ಅಲ್ಲಿ ಒಬ್ಬ ಸಿಗಾಕೊಂಡಿದ್ದೀನಿ, ಬಂದು ಕಾಪಾಡಿ ಅಂದ್ರೆ ಅವ್ರಿಗೆ ಕನೆಕ್ಟ್ ಮಾಡ್ತೀನಿ ಇವ್ರಿಗೆ ಕನೆಕ್ಟ್ ಮಾಡ್ತೀನಿ ಅಂತ ಕನೆಕ್ಟ್ ಮಾಡ್ತಾ ಇದೀರಲ್ಲ, ಸ್ವಲ್ಪ ಬೇಗ ಬಂದು ಕಾಪಾಡಿ ಅಂತ ಕೇಳ್ಕೊತಾ ಇರ್ಬೇಕಾದ್ರೆ, ಸರಿ ತಮ್ಮ ಆಯ್ತು ನಾವು ನಿನ್ನ ಕಾಪಾಡ್ತೀವಿ, ಆ ಮ್ಯಾನ್ ಹೋಲ್ ಎಲ್ಲಿದೆ ಹೇಗಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿ ಮತ್ತೆ ಅದನ್ನೇ ಕೇಳ್ತಾರೆ. ಸರಿ ಅಂತ ಹೇಳಿ ನಮ್ಮ ಹೀರೋನು ಡೀಟೇಲ್ಸ್ ನೆಲ್ಲ ಕೊಡ್ತಾನೆ. ಸ್ವಲ್ಪ ಸಮಯ ಇರಪ್ಪ ನಾವು ಬಂದ್ಬಿಡ್ತೀವಿ ಅಂತ ಹೇಳಿ ಪೊಲೀಸರು ಕಾಲ್ ಅನ್ನ ಕಟ್ ಮಾಡ್ತಾರೆ. ನಮ್ಮ ಹೀರೋನು ಸಪ್ಪಿಗೆ ಒಂದ್ ಕಡೆ ಕೂತಿರ್ತಾನೆ. ಇವ್ರು ಬರ್ತಾರೋ ಇಲ್ಲ ಆಟ ಆಡಿಸ್ತಾರೋ ಹಾಗೆ ಅಂತ ಹೇಳಿ ಮಳೆ ಬರ್ತಾನೆ ಇರುತ್ತೆ. ಹಾಗೆ ಒಂದು ಕಡೆ ಕೂತಿರ್ತಾನೆ. ಮತ್ತೆ ಗರ್ಲ್ ಫ್ರೆಂಡ್ ಇಂದ ಕಾಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗರ್ಲ್ ಫ್ರೆಂಡ್ ಪೊಲೀಸರಿಗೆ ಕಾಲ್ ಮಾಡಿದ್ದ, ಏನ್ ಹೇಳಿದ್ರು ಅಂತ ಕೇಳ್ಬೇಕಾದ್ರೆ, ಕಾಲ್ ಮಾಡಿದ್ದೆ, ಇನ್ನೊಂದ್ 10 ನಿಮಿಷದಲ್ಲಿ ಬರ್ತೀನಿ ಅಂದವರು ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಅದ್ ಸರಿ ನೀನ್ ನಿಜವಾಗ್ಲೂ ಬಂದು ಇಲ್ಲಿ ನನ್ನನ್ನ ಹುಡುಕ್ದ ಅಂತ ಕೇಳ್ಬೇಕಾದ್ರೆ ಗರ್ಲ್ ಫ್ರೆಂಡ್ಗೆ ಕೆಟ್ಟು ಕೋಪ ಬರುತ್ತೆ. ಏನೋ ಆಟ ಆಡ್ತಾ ಇದೀಯಾ, 5 ವರ್ಷದಿಂದ ನನ್ನ ಬ್ರೇಕಪ್ ಮಾಡಿ ಹೋದಾಗ ನಾನು ರಿವೆಂಜ್ ತಗೊಳಕ್ಕೆ ಅಂತ ಮಾಡ್ತಾ ಇದೀನಿ ಅಂದ್ಕೊಂಡ, ನಾನ್ ನಿಜವಾಗ್ಲೂ ಬಂದು ನಿನ್ಗೋಸ್ಕರ ಬಂದು ಹುಡುಕುದ್ನಲ್ಲ ಅದು ನನ್ ತಪ್ಪು ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಹೀರೋ, ಅಯ್ಯಯ್ಯೋ ಸಾರಿ ನಾನು ಏನೋ ಟೆನ್ಷನ್ ಅಲ್ಲಿ ಹೇಳ್ಬಿಟ್ಟೆ ಹಾಗೆ ಹೀಗೆ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ. ಹಾಗೆ ಮಾತಾಡೋ ಬರದಲ್ಲಿ ಮಳೆ ಬರ್ತಾ ಇರುತ್ತೆ ಅಂತ ಹೇಳಿರ್ತಾನೆ. ಗರ್ಲ್ ಫ್ರೆಂಡ್, ಏನು ಮಳೆ ಬರ್ತಿದ್ಯಾ, ನೀನ್ ಹೇಳ್ದಾಗೆ ನಾನು ಶಿಬ್ಯಾಲೆ ಇದ್ದೀನಿ, ಇಲ್ಲಿ ಯಾವ್ದೇ ರೀತಿ ಮಳೆ ಬರ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ನೋಡಿ. ಹೀರೋ ಹೇಳ್ದಾಗೆ ಆ ಮ್ಯಾನ್ ಹೋಲ್ ನಲ್ಲಿ ಮಳೆ ಬರ್ತಾ ಇರುತ್ತೆ. ನಮ್ಮ ಹೀರೋ ಹೇಳಿದ ಪ್ರಕಾರ ಅವನು ಬಿದ್ದ ಜಾಗದಲ್ಲಿ ಮಳೆ ಬರ್ತಾ ಇರುತ್ತೆ. ಆದ್ರೆ ಗರ್ಲ್ ಫ್ರೆಂಡ್ ಹೇಳ್ತಾಳೆ, ನಾನು ಶಿಬ್ಯಾಲೆ ಇದ್ದೀನಿ, ಇಲ್ಲಿ ಯಾವ್ದೇ ರೀತಿ ಮಳೆ ಬರ್ತಾ ಇಲ್ಲ, ನನಗೆ ಯಾಕೋ ಅನ್ಸುತ್ತೆ ನೀನ್ ಯಾವ್ದೋ ಬೇರೆ ಕಡೆ ಇದೆಯಾ, ಸ್ವಲ್ಪ ಹುಷಾರಾಗಿರೋ, ಪೊಲೀಸರಿಗೆ ಕಾಲ್ ಮಾಡು ಅವರು ಬರ್ತಾರೆ ಅಂತ ಹೇಳಿ ಆ ಜಾಗದಿಂದ ಅವಳು ಹೊರಡ್ತಾಳೆ. ನಮ್ಮ ಹೀರೋಗೆ ಮೊದ್ಲೇ ಟೆನ್ಷನ್, ಅದಾದ್ಮೇಲೆ ಇವಳು ಬೇರೆ ಇನ್ನೊಂದು ಟೆನ್ಷನ್ ಕೊಡ್ತಾಳೆ. ನಮ್ಮ ಹೀರೋಗೆ ರಿಯಲೈಸ್ ಆಗುತ್ತೆ, ಹೌದು ನಾನು ಬೇರೆ ಕಡೆ ಎಲ್ಲೋ ಇದ್ದೀನಿ, ಫಸ್ಟ್ ಈ ಜಾಗ ಯಾವ್ದು ಅಂತ ತಿಳ್ಕೋಬೇಕು ಅಂತ ಹೇಳಿ ತನ್ನ ಫೋನ್ ಅಲ್ಲಿ ರೆಕಾರ್ಡ್ ಅನ್ನ ಸ್ಟಾರ್ಟ್ ಮಾಡಿ ಇಟ್ಕೊಂಡು ಅದನ್ನ ತೂದು ಮೇಲೆ ಎಸಿತಾ ಇರ್ತಾರೆ. ಯಾಕಂದ್ರೆ ಮೇಲೆ ಹೋಗಿ ಎಲ್ಲ ರೆಕಾರ್ಡ್ ಆಗುತ್ತಲ್ಲ, ಅಕ್ಕಪಕ್ಕ ಪ್ರದೇಶದಲ್ಲಿ ಯಾವ್ದಾದ್ರು ವಸ್ತುಗಳು ರೆಕಾರ್ಡ್ ಆಗಿ ಆ ಪ್ಲೇಸ್ ಯಾವ್ದು ಅಂತ ತಿಳ್ಕೋಬಹುದು ಅಂತ ಹಾಗೆ ಮಾಡ್ತಾ ಇರ್ತಾರೆ.
ಹಾಗೆ ಇಲ್ಲಿ ಆ ಫೋನ್ ಕೂಡ ಹೋಗಿ ಆ ಏಣಿಯಲ್ಲಿ ತಗ್ಲಾಕೊಳ್ಳುತ್ತೆ. ನಮ್ಮ ಹೀರೋಗೆ ಹೇಗೋ ಆಗೋಗುತ್ತೆ. ಹಾಗೆ ಕಿರ್ಚಾಡ್ಕೊಂಡು ಬೈದಲ್ಲಿರ್ತಾನೆ. ಯಾವ್ದೋ ಒಂದು ಸೌಂಡ್ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಅವ್ನ್ ಬಿದ್ದಿರೋ ಮ್ಯಾನ್ ಹೋಲ್ ನಲ್ಲಿ ಒಂದು ಚಿಕ್ಕ ಗ್ಯಾಸ್ ಪೈಪ್ ಲೀಕ್ ಆಗ್ತಾ ಇರುತ್ತೆ. ಇದೇನ್ ಗುರು ಮತ್ತೆ ನನಗೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿ ಹೀರೋ ಹತ್ರ ಒಂದು ಹ್ಯಾಂಡ್ ಬ್ಯಾಗ್ ಇರುತ್ತೆ. ಆ ಹ್ಯಾಂಡ್ ಬ್ಯಾಗ್ ನ ನೋಡ್ಬೇಕಾದ್ರೆ ಒಂದು ಸೆಲ್ಲೋ ಟೇಪ್ ಕಾಣಿಸುತ್ತೆ. ಆ ಸೆಲ್ಲೋ ಟೇಪ್ ನಿಂದ ಆ ಗ್ಯಾಸ್ ಲೀಕ್ ಆಗ್ತಿದ್ದ ಪೈಪ್ ಅನ್ನ ಸುತ್ತಿ ಅದನ್ನ ಸ್ಟಾಪ್ ಮಾಡ್ತಾರೆ. ಸರಿ ಅಂತ ಹೇಳಿ ಅಕ್ಕಪಕ್ಕದಲ್ಲಿರೋ ವಸ್ತುಗಳನ್ನೆಲ್ಲ ಎತ್ತಿ ಎಸಿತಿರ್ತಾರೆ. ಅದೇ ಅವ್ರ ಫೋನ್ ಮೇಲೋಗಿ ತಗ್ಲಾಕೊಂಡಿರುತ್ತಲ್ವಾ ಅದನ್ನ ಕೆಳಗೆ ಎಳೆಯೋದಕ್ಕೆ. ಹಾಗೆ ತುಂಬಾ ಪ್ರಯತ್ನ ಮಾಡಿದ ಮೇಲೆ ಫೋನ್ ಕೆಳಗೆ ಬಂದು ಬೀಳುತ್ತೆ. ಅದನ್ನ ಇಟ್ಕೊಂಡು ನೋಡ್ತಾ ಇರ್ತಾರೆ. ರೆಕಾರ್ಡ್ ಆಗಿರೋ ವಿಡಿಯೋದಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದಾ ಅಂತ. ಆದ್ರೆ ಯಾವುದೇ ರೀತಿ ಒಂದು ಕ್ಲೂ ಸಹ ಸಿಗೋದಿಲ್ಲ ಅವರು ಎಲ್ಲಿದ್ದಾರೆ ಅಂತ. ಕೊನೆಗೆ ಹಾಗೆ ವಿಡಿಯೋನ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಬೋರ್ಡ್ ಕಾಣಿಸುತ್ತೆ. ಆ ಬೋರ್ಡ್ ಸಹ ಕ್ಲಿಯರ್ ಆಗಿ ಇರೋದಿಲ್ಲ. ಮತ್ತೆ ಅವ್ರಿಗೆ ಅನ್ಸುತ್ತೆ ನಾನು ಯಾವ್ದೋ ಒಂದು ಪಾಳು ಬಿದ್ದ ಪ್ರದೇಶದಲ್ಲಿ ಇದ್ದೀನಿ ಅಂತ. ಹೀಗೆ ವಿಡಿಯೋನ ನೋಡ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ಸರ್ ಬಂದ್ಬಿಟ್ರೆ ಸರ್, ನನ್ನ ಬೇಗ ಕಾಪಾಡಿ ಸರ್ ಅಂತ ಕೇಳ್ಕೋಬೇಕಾದ್ರೆ ಏನಪ್ಪಾ ನೀನ್ ಎಲ್ಲಿದ್ಯಾ ಅಂತ ಕರೆಕ್ಟ್ ಆಗಿ ಲೊಕೇಶನ್ ಹೇಳು, ಕರೆಕ್ಟ್ ಆಗಿ ಆ ಮ್ಯಾನ್ ಹೋಲ್ ನ ಡೀಟೇಲ್ಸ್ ಕೊಡು ಅಂದಾಗ ಸರ್ ಎಷ್ಟು ಸತಿ ಸರ್ ಕೇಳ್ತೀರಾ, ಫಸ್ಟ್ ಬಂದು ನನ್ನ ಕಾಪಾಡಿ ಸರ್, ಬರೀ ಡೀಟೇಲ್ಸ್ ನೇ ಕೇಳ್ತಾ ಇದ್ರೆ ನೀವ್ ಯಾವಾಗ ಸರ್ ಬಂದು ನನ್ನ ಕಾಪಾಡೋದು ಅಂತ ಕೇಳ್ಬೇಕಾದ್ರೆ ಏನಪ್ಪಾ ನೀನ್ ಹೇಳಿದ ಲೊಕೇಶನ್ ಅಲ್ಲಿ ಯಾವ್ದೇ ರೀತಿ ಮ್ಯಾನ್ ಹೋಲ್ ಇಲ್ಲ. ನೀನು ಕರೆಕ್ಟ್ ಆಗಿ ಲೊಕೇಶನ್ ಹೇಳಿದ್ರೆ ಅಲ್ವಾ ನಾವ್ ಬಂದು ಕಾಪಾಡೋದಕ್ಕಾಗೋದು. ನೀನ್ ಎಲ್ಲಿ ಬಿದ್ದಿದ್ಯಾ ಅಂತ ಹೇಳು, ಇನ್ನ ಸ್ವಲ್ಪ ಹೊತ್ತಲ್ಲೇ ಬಂದು ನಿನ್ನ ಕಾಪಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಟಕ್ ಅಂತ ಕಾಲ್ ಅನ್ನ ಕಟ್ ಮಾಡ್ತಾನೆ ನಮ್ಮ ಹೀರೋ. ಇದ್ರ ಮೇಲೆ ಏನ್ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ತುಂಬಾನೇ ಕಿರ್ಚಾಡಿ ಕೊನೆದಾಗಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಯಾರು ನಮ್ಗೆ ಹೆಲ್ಪ್ ಬರೋಲ್ಲ, ನಮಗ್ ನಾವೇ ಹೆಲ್ಪ್ ಮಾಡ್ಕೋಬೇಕು ಅಂತ ಹೇಳಿ ಕಾಲ್ ನೋಯ್ತಿದ್ರು ಎದ್ ನಿಂತ್ಕೊಂಡು ಆ ಏಣಿಯನ್ನ ಹತ್ತೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸೀನ್ ಅನ್ನು ನೋಡ್ಬೇಕು ನೀವು. ದೊಡ್ಡ BGM ಹಾಕೊಂಡು ಒಂದು ಹೀರೋ ಫೀಲ್ ಅಲ್ಲಿ ಮತ್ತೆ ಹತ್ತುತ್ತಾ ಇರ್ತಾನೆ. ಹಾಗೆ ಟಕ್ ಅಂತ ಏಣಿಯನ್ನ ಹತ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಮಧ್ಯದಲ್ಲಿ ಏಣಿ ಕಟ್ಟಾಗಿರುತ್ತಲ್ಲ ಅದನ್ನು ಸಹ ಕಷ್ಟಪಟ್ಟು ಎಗ್ರಿ ಆ ಏಣಿಯನ್ನು ಹಿಡ್ಕೋತಾರೆ. ಅಷ್ಟೇ, ಆ ಏಣಿಯನ್ನು ಮುರಿದು ಕೆಳಗೆ ಬೀಳ್ತಾರೆ. ಕಾಲ್ನ ನೋವು ಇದ್ದಿದ್ದು ಜಾಸ್ತಿ ಆಗುತ್ತೆ. ಹಾಗೆ ಕೆಳಗೆ ಬಿದ್ದೆ ಡಿಪ್ರೆಷನ್ ಗೆ ಹೊಂಟೋಗ್ತಾನೆ. ನಾನು ಏನೇ ಮಾಡಿದ್ರು ಎಲ್ಲ ಫೈಲ್ ಆಗ್ತಾ ಇದೆ, ನನ್ ಕೈಯಿಂದ ಮೇಲೆ ಹೋಗೋಕೆ ಆಗಲ್ಲ ಅಂತ ಅನ್ಕೊಂಡು ಬೇಜಾರಾಗಿ ಇರ್ಬೇಕಾದ್ರೆ ಟಕ್ ಅಂತ ನಮ್ಮ ಹೀರೋಗೆ ಒಂದು ಐಡಿಯಾ ಬಂದು ಸೆಲ್ ಫೋನ್ ಅನ್ನ ಎತ್ಕೋತಾನೆ. ಸೂಪರ್ ಆದ ಐಡಿಯಾ, ಒಂದು ಬ್ರಿಲಿಯಂಟ್ ಆದ ಐಡಿಯಾನ ಅಂತಾನೆ ಹೇಳ್ಬೋದು. ಸೆಲ್ ಫೋನ್ ಅನ್ನ ಯೂಸ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಟ್ವಿಟರ್ ಹೇಗೆ ಫೇಮಸ್ ಅದೇ ಅವರ ಕಂಟ್ರಿಯಲ್ಲಿ ಪಿಕ್ಕರ್ ಅನ್ನೋದು ಫೇಮಸ್ ಆಗಿರುತ್ತೆ. ಆ ಆಪ್ ಮುಖಾಂತರ ಹೋಗಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಗೂಗಲ್ ಗೆ ಹೋಗಿ ಒಂದು ಹುಡುಗಿಯನ್ನ ಫೋಟೋ ಅನ್ನು ಡೌನ್ಲೋಡ್ ಮಾಡ್ಕೊಂಡು ತನ್ನ ಬುದ್ಧಿಶಾಲಿಯಿಂದ ಒಂದು ಹುಡುಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಹಾಗೆ ಆ ಹುಡುಗಿ ಅಕೌಂಟ್ ಇಂದ ನಾನು ಒಂದು ಮ್ಯಾನ್ ಹೋಲ್ ನಲ್ಲಿ ಬಿದ್ಬಿಟ್ಟಿದ್ದೀನಿ, ಇದು ಡೀಟೇಲ್ಸ್ ಸರಿಯಾಗಿ ನನಗೆ ಗೊತ್ತಿಲ್ಲ, ಆ ಮ್ಯಾನ್ ಹೋಲ್ ಎಲ್ಲಿ ಕರೆಕ್ಟ್ ಆಗಿ ಲೊಕೇಟ್ ಆಗಿದೆ ಅಂತ ಸಹ ನನಗೆ ಗೊತ್ತಿಲ್ಲ, ಯಾರಾದ್ರೂ ನನ್ನ ಕಾಪಾಡಕ್ ಆಗುತ್ತಾ ಅಂತ ಟ್ವೀಟ್ ಮಾಡ್ತಾನೆ. ಯೋಚನೆ ಮಾಡಿ, ಯಾವ್ದೋ ಒಬ್ಬ ಹುಡುಗ ನಾನು ಕಸದಲ್ಲಿ ಇದೀನಿ ಅಂದಾಗ ಯಾರು ಕೂಡ ಅಷ್ಟಾಗಿ ಕೇರ್ ಮಾಡಲ್ಲ. ಅದೇ ಯಾವ್ದೋ ಒಂದು ಹುಡುಗಿ ಕಸದಲ್ಲಿ ಇದೆ ಅಂದಾಗ ಇಲ್ಲಿ ನೋಡಿ ಗೊತ್ತಾಗುತ್ತೆ. ಅವನ್ಗಾಗಿರುವಂತ ಒಂದು ಕಷ್ಟವನ್ನ ಹುಡುಗಿಗೆ ಆಗಿದೆ ಅಂತ ಹೇಳಿ ಅದನ್ನ ಪೋಸ್ಟ್ ಮಾಡ್ತಾನೆ. ಹಾಗೆ ಪೋಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಎದುರಾಗುತ್ತೆ. ಏನು ಅಂತ ನೋಡಿದ್ರೆ ಪಕ್ಕದಲ್ಲೇ ಇದ್ದ ಒಂದು ಪೈಪ್ ಅಲ್ಲಿ ಪೊದ ಅಂತ ಹೇಳಿ ನೊರೆಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಹೇಳಿ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅದ್ ಯಾವ್ದೋ ಒಂದು ಅನಿಮಲ್ ನ ವೇಸ್ಟ್ ಅಂತ ಹೇಳಿ. ಅಯ್ಯೋ ದೇವ್ರೆ, ಇದೊಂದು ಪ್ರಾಬ್ಲಮ್ ಎದುರಾಯ್ತಾ ನನಗೆ. ಮತ್ತೆ ಅದರಿಂದ ತುಂಬಾನೇ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ಬೈದಿಂದ ಕೂತಿರ್ಬೇಕಾದ್ರೆ ಮತ್ತೆ ಎಕ್ಸ್ ಗರ್ಲ್ ಫ್ರೆಂಡ್ ಇಂದ ಕಾಲ್ ಬರುತ್ತೆ. ಹೇ, ನೀನ್ ಇನ್ನೂ ಅಲ್ಲೇ ಇದೆಯಾ? ಪೊಲೀಸರು ಬರ್ಲಿಲ್ವಾ? ಸಾರಿ ಕಣೋ, ನನ್ ಕೈಯಿಂದ ಏನ್ ಮಾಡಕ್ಕೂ ಸಹ ಆಗ್ಲಿಲ್ಲ. ನಿನ್ ಕಾಲ್ಗೆ ಏಟ್ ಬಿದ್ದಿದ್ಯಲ್ಲ, ಹೇಗಿದೆ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಗಾಯವಾದ ತನ್ನ ಕಾಲನ್ನ ಫೋಟೋ ಹೊಡೆದು ಕಳ್ಸಿರ್ತಾನೆ. ಆ ಕಾಲಲ್ಲಿ ತುಂಬಾನೇ ಬ್ಲಡ್ ಹೋಗ್ತಾ ಇರುತ್ತೆ. ತುಂಬಾನೇ ಪೇನ್ ಆಗಿ ದೊಡ್ಡ ಗಾಯ ಕೂಡ ಆಗ್ಬಿಟ್ಟಿರುತ್ತೆ. ನೋಡು, ಫಸ್ಟ್ ಬ್ಲಡ್ ಹೋಗೋದನ್ನ ನಿಲ್ಲಿಸಬೇಕು. ನಿನ್ನ ಅಕ್ಕಪಕ್ಕದಲ್ಲಿ ಏನಾದ್ರು ಬ್ಲಡ್ ನಿಲ್ಸೋಕೆ ಏನಾದ್ರು ಸಿಗುತ್ತಾ ಹುಡುಕು ಅಂತ ಹೇಳ್ಬೇಕಾದ್ರೆ ಹೀರೋ ಹಾಗೆ ಹುಡುಕ್ತಾ ಇರ್ತಾನೆ. ತನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಒಂದು ಸ್ಟಪ್ಲರ್ ಇರೋದನ್ನ ನೋಡ್ತಾನೆ. ತುಂಬಾನೇ ಯೋಚನೆ ಮಾಡಿ ಆ ಸ್ಟಪ್ಲರ್ ಅನ್ನ ಯೂಸ್ ಮಾಡಿ ಅವನ್ಗೆ ಆಗಿದ್ದ ಗಾಯಕ್ಕೆ ಅದನ್ನ ಹೊಡಿತಾನೆ. ಒಂದೊಂದು ಪಿನ್ನಿಗೂ ಹೇಗ್ ಕಿರ್ಚಾಡ್ತಾನೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸರಿ ಅಂತ ಹೇಳಿ ಆ ಗಾಯಕ್ಕೆ ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕು, ಅಲ್ಲಿ ಏನೇನ್ ಸಿಗುತ್ತೋ ಅದನ್ನೆಲ್ಲ ಯೂಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಟ್ರೀಟ್ಮೆಂಟ್ ನ ಕೊಟ್ಟು ಮತ್ತೆ ಗರ್ಲ್ ಫ್ರೆಂಡ್ ಕೇಳ್ತಾಳೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದೆಯಾ ಅಂದಾಗ ಹೀಗೆ ಹುಡುಗಿ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿದೀನಿ, ನನಗೆ ಅದ ಪ್ರಾಬ್ಲಮ್ ಅಂತ ಹೇಳಿ ಆ ಹುಡುಗಿಗೆ ಆಗಿದೆ ಅಂತ ಟ್ವೀಟ್ ಮಾಡಿದೀನಿ, ಅದನ್ನ ನೋಡಿ ಯಾರಾದ್ರೂ ಬರ್ಬೋದು ಅಂತ ಹೇಳ್ತಾನೆ. ಆ ಗರ್ಲ್ ಫ್ರೆಂಡ್ ಅವ್ನ ಆಗಿದ್ದ ಪೋಸ್ಟ್ ಅನ್ನ ಚೆಕ್ ಮಾಡ್ತಾಳೆ. ಮತ್ತೆ ಹೇ, ಫಸ್ಟ್ ಹೋಗಿ ನೀನ್ ಆಗಿರೋ ಪೋಸ್ಟ್ ಅನ್ನ ನೋಡು ಅಂತ ಹೇಳಿದಾಗ ಟಕ್ ಅಂತ ಹೋಗಿ ನೋಡ್ತಾನೆ. ಪೋಸ್ಟ್ ಆಗಿದ್ದ ಸ್ವಲ್ಪ ಹೊತ್ತಿಗೆನೆ ಸುಮಾರು ಜನ ಫಾಲೋವರ್ಸ್ ತುಂಬಾನೇ ಕಮೆಂಟ್ಸ್ ಬಂದಿರುತ್ತೆ. ಏನಮ್ಮ ನೀನ್ ಎಲ್ಲಿದ್ಯಾ ಅಂತ ಹೇಳು, ನಾವು ಬಂದು ನಿನ್ನ ಕಾಪಾಡ್ತೀವಿ. ಏನು ಜಾಸ್ತಿ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅಂದ್ರೆ ಮೇಲ್ ನೋಡಿ ಹೇಳು, ಆಕಾಶ ಇದೆಯಾ, ಆಕಾಶ ಯಾವ ಕಲರ್ ಇದೆ, ನಕ್ಷತ್ರಗಳು ಎಷ್ಟಿದೆ, ಯಾವ ಇದು ಅಂತ ತುಂಬಾನೇ ಬ್ರಿಲಿಯಂಟ್ ಆದ ಕಮೆಂಟ್ಸ್ ಗಳು ಬರ್ತಾನೆ ಇರುತ್ತೆ. ಇದನ್ನ ನೋಡಿ ನಮ್ಮ ಹೀರೋಗೆ ನಾನೇನಾದ್ರೂ ಒರಿಜಿನಲ್ ಆಗಿ ನನ್ನ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ತರ ಹಾಕಿದ್ರೆ ಇಷ್ಟು ಫಾಲೋವರ್ಸ್ ಇಷ್ಟು ಕಮೆಂಟ್ಸ್ ಬರ್ತಿತ್ತೋ ಏನೋ. ಹುಡುಗಿರಿಗಾದ್ರೆ ಹೇ ಕಮೆಂಟ್ ಮಾಡ್ತಾರ ನೋಡಿ ಅಂತ ಕೆಲವೊಂದು ಕಮೆಂಟ್ ಅಂತೂ ತುಂಬಾನೇ ವಿಚಿತ್ರವಾಗಿರುತ್ತೆ.
ಇರುತ್ತೆ. ಕೆಲವೊಂದು ಕಮೆಂಟ್ ಅಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ GPS ವರ್ಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕಾಂಪಸ್ ಅನ್ನ ಯೂಸ್ ಮಾಡಿ ಯಾವ ದಿಕ್ಕಿನಲ್ಲಿ ಇದ್ದೀರಾ ಅಂತ ಹೇಳಿ ನಾವು ಬಂದು ಕಾಪಾಡ್ತೀವಿ ಅಂತ ಎಲ್ಲ ಹೇಳಿ ಕಮೆಂಟ್ ಬಂದಿರುತ್ತೆ. ಅಯ್ಯೋ ನನ್ನ ಮಕ್ಕಳ ಅಂತ ಅನ್ಕೊಂಡು ಕರೆಕ್ಟ್ ಅಲ್ವಾ, ಇದೊಂಥರ ಐಡಿಯಾ ಚೆನ್ನಾಗಿದೆ ಅಂತ ಹೇಳಿ ನಾನು ನಾರ್ತ್ ವೆಸ್ಟ್ ನ ಸೈಡ್ ಅಲ್ಲಿ ಯಾವ್ದೋ ಒಂದು ಮ್ಯಾನ್ ಹೋಲ್ ನೊಳಗೆ ಬಿದ್ದಿದ್ದೀನಿ ಅಂತ ಪೋಸ್ಟ್ ಮಾಡ್ತಾನೆ. ಅಷ್ಟು ಸಾಕಾಗಲ್ಲ ಅಂತ ಹೇಳಿ ಮ್ಯಾಪ್ ಅನ್ನೆಲ್ಲ ಸಹ ಶೇರ್ ಮಾಡ್ತಾನೆ. ಅಯ್ಯೋ ಇದಷ್ಟೇ ಸಾಕಾಗಲ್ಲ, ಬೇರೆ ಏನಾದ್ರು ಕ್ಲೂ ಕೊಡಿ, ಬೇರೆ ಏನಾದ್ರು ಕ್ಲೂ ಕೊಡಿ ಅಂತ ಕೇಳಬೇಕಾದ್ರೆ ನಮ್ಮ ಹೀರೋಗೆ ಟಕ್ ಅಂತ ಹೇಳಿ ಒಂದು ಐಡಿಯಾ ಬರುತ್ತೆ. ಅದೇ ಅವರ ಫೋನ್ ಅಲ್ಲಿ ರೆಕಾರ್ಡ್ ಅನ್ನ ಆನ್ ಮಾಡಿ ಮೇಲೆ ಎತ್ತಿ ಎತ್ತಿ ಎಸಿತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಬೋರ್ಡ್ ರೆಕಾರ್ಡ್ ಅಲ್ಲಿ ಕಾಣಿಸಿರುತ್ತಲ್ಲ, ಆ ಬೋರ್ಡ್ ಅನ್ನ ಕ್ರಾಪ್ ಮಾಡಿ ನಾನಿರೋ ಮ್ಯಾನ್ ಹೋಲ್ ನ ಪಕ್ಕದಲ್ಲಿ ಈ ಬೋರ್ಡ್ ಇದೆ ಅಂತ ಹೇಳಿ ಮತ್ತೆ ಪೋಸ್ಟ್ ಮಾಡ್ತಾರೆ. ಅದನ್ನು ಪೋಸ್ಟ್ ಮಾಡಿದ ಮೇಲೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಶನ್ ಅವ್ರಿಗೆ ಕರೆಕ್ಟ್ ಆಗಿ ಸಿಗೋಲ್ಲ. ಬೇರೆ ಯಾವ್ದಾದ್ರು ಕ್ಲೂ ಇದ್ರೆ ಹೇಳಿ ಅಂತ ಇನ್ನು ತುಂಬಾನೇ ಕಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅದರಲ್ಲಿ ಕೆಲವು ಕಮೆಂಟ್ ಅಂತೂ ನಿಮ್ಗೆ ಯಾರಾದ್ರೂ ದುಶ್ಮನ್ಗಳಿದಾರ, ಯಾರಾದ್ರು ಎನಿಮೀಸ್ ಇದಾರ, ನಿಮ್ಮ ಪರ್ಸನಲ್ ಆಗಿ ರಿವೆಂಜ್ ತೀರ್ಸ್ಕೊಳ್ಳೋಕೆ ಯಾರಾದ್ರೂ ಕಾಯ್ತಾ ಇದ್ರ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಹಾಗೆ ಥಿಂಕ್ ಮಾಡ್ತಾನೆ. ನಮ್ಮ ಹೀರೋ ಹಾಗೆ ಒಂಥರ ಆಗ್ಬಿಡ್ತಾನೆ. ಯಾಕಂದ್ರೆ ಈ ತರ ಒಂದು ಆಂಗಲ್ ಇಂದಾನೆ ನಮ್ಮ ಹೀರೋ ಯೋಚನೆ ಮಾಡಿರೋಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ದೊಡ್ಡ ಕಂಪ್ನಿಯ ಬಾಸ್ ನ ಮಗಳನ್ನ ತಾನು ಮದುವೆ ಆಗ್ತಿದ್ದೀನಿ ಅಂತ ಕೇಳ್ಕೊಂಡಾಗ ಎಷ್ಟು ಜನ ಏನನ್ನ ಪ್ಲಾನ್ ಮಾಡಿರ್ಬೋದಲ್ವಾ, ಅವನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಯೋಚನೆ ಮಾಡಿರ್ಬೋದಲ್ವಾ. ಹಾಗೆ ಮೇಲೆ ನೋಡ್ತಾನೆ, ಯಾರೋ ಒಬ್ಬ ವ್ಯಕ್ತಿ ಹುಡ್ಡಿಯನ್ನ ಹಾಕೊಂಡು ಅವನ್ನೇ ನೋಡ್ತಾ ಇರೋ ತರ ಇಲ್ಯೂಷನ್ ಮಾಡ್ಕೋತಾ ಇರ್ತಾನೆ. ಇದನ್ನೆಲ್ಲ ಯೋಚನೆ ಮಾಡಿ ನಮ್ಮ ಹೀರೋ ಟಕ್ ಅಂತ ಹೇಳಿ ತನ್ನ ಗರ್ಲ್ ಫ್ರೆಂಡ್ಗೆ ಕಾಲ್ ಮಾಡ್ತಾನೆ. ನೋಡು, ನಾವು ಪಾರ್ಟಿ ಮಾಡಿದ ಜಾಗಕ್ಕೆ ಹೋಗಿ ಬೇಗ ಅಲ್ಲಿ CCTV ಕ್ಯಾಮ್ರಾ ಫುಟೇಜ್ ಅನ್ನ ತಗೋ ಅಂತ ಹೇಳ್ತಾನೆ. ಮತ್ತೆ ಆ ವಿಡಿಯೋದಿಂದ ತನಗೆ ಈ ತರ ಮಾಡಿರೋರು ಯಾರು ಅಂತ ಸಿಗ್ಬೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಗರ್ಲ್ ಫ್ರೆಂಡ್, ನೋಡು ಇದನ್ನೆಲ್ಲ ನೀನು ಪೊಲೀಸ್ ಹತ್ರ ಹೇಳ್ಕೊ, ನನ್ನ ಹತ್ರ ಯಾಕೆ ಹೇಳ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಪೊಲೀಸರು ಯಾರು ಸಹ ಕರೆಕ್ಟ್ ಆಗಿ ವರ್ಕ್ ಮಾಡಲ್ಲ, ಯಾರು ಅಷ್ಟೇ ತಲೆ ಕೇಳಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಲ್ಲ, ಸೊ ಪ್ಲೀಸ್ ನೀನು ನನಗೋಸ್ಕರ ಇದೊಂದು ಹೆಲ್ಪ್ ಮಾಡು ಅಂತ ಕೇಳ್ಕೋಬೇಕಾದ್ರೆ ಹೀರೋನ ಗರ್ಲ್ ಫ್ರೆಂಡ್ ಅವರು ಲಾಸ್ಟ್ ಆಗಿ ಪಾರ್ಟಿ ಮಾಡಿದ ಜಾಗಕ್ಕೆ ಹೊರಡ್ತಾಳೆ. ಮತ್ತೆ ಈ ಕಡೆ ನಮ್ಮ ಹೀರೋ ಕಮೆಂಟ್ ಅನ್ನ ನೋಡ್ತಾ ಇರ್ತಾನೆ. ಮತ್ತೆ ಅವರಿಗಿದ್ದ ಪ್ರಾಬ್ಲಮ್ ಅನ್ನೇ ಅವರು ಇಂಡೈರೆಕ್ಟ್ ಆಗಿ ಪೋಸ್ಟ್ ಮಾಡ್ತಾರೆ. ಹೌದು, ನನ್ನ ಅಣ್ಣನಿಗೆ ಈ ತರ ಯಾವ್ದೋ ಒಬ್ಬ ಗರ್ಲ್ ಫ್ರೆಂಡ್ ಇದ್ಲು, ಇದಕ್ಕೆ ಅವನಿಗೆ ತುಂಬಾನೇ ಜನ ಎನಿಮೀಸ್ ಇದ್ರು ಅಂತ, ಮತ್ತೆ ಅವನಿಗೆ ನಾಳೆನೆ ಕೂಡ ಮದ್ವೆ ಇದೆ, ಇದು ಅವನ ಕಂಡ್ರೆ ಯಾರು ಆಗ್ತಾ ಇರೋಲ್ಲ ಅವರೇ ಇದನ್ನ ಮಾಡಿರೋದು ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಪೋಸ್ಟ್ ಮಾಡ್ತಾನೆ. ಮತ್ತೆ ಅವನ ಫೋಟೋವನ್ನೇ ಇಂಡೈರೆಕ್ಟ್ ಆಗಿ ತನ್ನ ಅಣ್ಣ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿ ಅವನ ಪ್ರಾಬ್ಲಮ್ಸ್ ಅನ್ನ ಅಣ್ಣನ ಪ್ರಾಬ್ಲಮ್ಸ್ ಅಂತ ಹೇಳಿ ಪೋಸ್ಟ್ ಮಾಡಿರ್ತಾನೆ. ಅದನ್ನ ಪೋಸ್ಟ್ ಮಾಡಿದ ಸ್ವಲ್ಪ ಸಮಯ ತುಂಬಾನೇ ಕಮೆಂಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಕಮೆಂಟ್ ಅಂತೂ, ಇದರಲ್ಲಿ ಆಶ್ಚರ್ಯಪಡೋ ವಿಷಯ ಏನಿಲ್ಲಮ್ಮ, ನಿನ್ನ ಅಣ್ಣ ಸರಿಯಾದ ಪ್ಲೇ ಬಾಯ್, ತುಂಬಾ ಜನರ ಹತ್ರ ಚೆನ್ನಾಗಿ ಆಟ ಆಡಿರ್ತಾನೆ, ಅದಕ್ಕೆ ನಿಮ್ಮ ಅಣ್ಣನಿಗೆ ಹೀಗ್ ಮಾಡಿರ್ತಾರೆ, ನಿನ್ನ ಅಣ್ಣನಿಂದ ನಿನಗೂ ಈ ಸ್ಥಿತಿ ಬಂದಿದೆ ನೋಡು ಅಂತ ಎಲ್ಲ ಕಮೆಂಟ್ ಬರುತ್ತೆ. ಇದನ್ನ ನೋಡಿದ ನಮ್ಮ ಹೀರೋಗೆ ತುಂಬಾನೇ ಉರಿತಾ ಇರುತ್ತೆ. ಪರವಾಗಿಲ್ಲ, ಮೇಲೆ ಹೋಗಿ ಇದನ್ನೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಕಮೆಂಟ್ ಅನ್ನು ಓದ್ತಾ ಇರ್ಬೇಕಾದ್ರೆ ಅಯ್ಯೋ ನನ್ ಮಗನೆ, ಅಯ್ಯೋ ಪ್ಲೇ ಬಾಯ್ ನನ್ ಮಗನೆ ಅಂತೆಲ್ಲ ಕಮೆಂಟ್ಸ್ ಬಂದಿರುತ್ತೆ. ಅದನ್ನೆಲ್ಲ ನೋಡಿ ಹೀರೋಗೆ ತನ್ನ ಮೇಲೆ ತನಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ, ನಾನು ಇಷ್ಟು ಜನರ ಜೊತೆ ಆ ತರ ಎಲ್ಲ ನಡ್ಕೊಂಡಿದ್ದೀನ ಅಂತ ಅನ್ಕೋತಾ ಇರ್ಬೇಕಾದ್ರೆ ಎಲ್ಲರ ಮೇಲೂ ಡೌಟ್ ಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಯಾಕೆ, ತನ್ನ ಗರ್ಲ್ ಫ್ರೆಂಡ್ ಮೇಲೆನೆ ಡೌಟ್ ಪಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಹೀಗೆ ಕಮೆಂಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಅಬ್ಸರ್ವ್ ಮಾಡ್ತಾನೆ, ಹೀರೋ ವರ್ಕ್ ಮಾಡ್ತಿದ್ದ ಒಂದು ಕಂಪ್ನಿಯಲ್ಲೇ ಒಬ್ಬ ಎಂಪ್ಲಾಯ್ ಕಮೆಂಟ್ ಮಾಡಿರ್ತಾನೆ, ಹೌದು ನಮ್ಮ ಕಂಪ್ನಿಯಲ್ಲೇ ಇವರ ಅಣ್ಣ ಕೆಲಸ ಮಾಡ್ತಾ ಇದ್ದಿದ್ದು, ನಮ್ಮ ಕಂಪ್ನಿಯ ಬಾಸ್ ತನ್ನ ಮಗಳನ್ನ ಕೊಟ್ಟು ಇವನಿಗೆ ಮದುವೆ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ, ಆದ್ರೆ ಇದನ್ನ ಕಂಡು ಕೆಲವರಿಗೆ ಆಗ್ತಾ ಇರಲ್ಲ ಅಂತ ಹೇಳಿ ಕಜೆ ಅನ್ನೋ ವ್ಯಕ್ತಿಯ ಡೀಟೇಲ್ಸ್ ನೆಲ್ಲ ಆ ಕಮೆಂಟ್ ಅಲ್ಲಿ ಹಾಕ್ತಾರೆ. ಇದನ್ನ ನೋಡಿ ನಮ್ಮ ಹೀರೋಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇವನು ಕೂಡ ಈ ತರ ಎಲ್ಲ ಮಾಡಿರ್ಬೋದಲ್ವಾ ಅಂತ ಹೇಳಿ. ಅವನು ಬೇರೆ ಯಾರಲ್ಲ, ನಮ್ಮ ಹೀರೋಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿರ್ತಾನೆ ಗೊತ್ತಾ, ಅವನ ಬೆಸ್ಟ್ ಫ್ರೆಂಡ್, ಅವನೇ ಗಜೆ. ಹೀಗೆ ನಮ್ಮ ಹೀರೋ ಅದನ್ನ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಎಕ್ಸ್ ಗರ್ಲ್ ಫ್ರೆಂಡ್ ಇಂದ ಕಾಲ್ ಬರುತ್ತೆ. ನೋಡು, ನೀನ್ ಹೇಳ್ದಾಗೆ ಆ ಪ್ಲೇಸ್ಗೆ ನಾನು ಹೋಗಿದ್ದೆ, ಅರೆ ಅಲ್ಲಿ ಯಾರು ಇರ್ಲಿಲ್ಲ, ಬಾಗ್ಲ ಹಾಕೊಂಡು ಎಲ್ಲರೂ ಹೋಗಿದ್ದಾರೆ, ನನ್ನ ಕೈಲಿ ಆ CCTV ಕ್ಯಾಮ್ರಾವನ್ನ ಚೆಕ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ತುಂಬಾನೇ ಕೆಟ್ಟ ಕೋಪ ಬರುತ್ತೆ. ಆಲ್ರೆಡಿ ಅವನ್ ಕೋಪದಲ್ಲಿ ಇರ್ತಾನೆ, ಅವನ ತಲೆಯಲ್ಲಿ ತುಂಬಾನೇ ಓಡ್ತಾ ಇರುತ್ತೆ. ಅದೇ ಟೈಮ್ ನಲ್ಲಿ ಕ್ಲೋಸ್ ಮಾಡಿದ್ದ ಡೋರ್ ತಟ್ಬೇಕಿತ್ತು ತಾನೆ, ಅಲ್ಲಿದ್ದ ನಂಬರ್ಗೆ ಕಾಲ್ ಮಾಡ್ಬೇಕಿತ್ತು ತಾನೆ, ಅದು ಇದು ಅಂತ ಹೇಳ್ಬೇಕಾದ್ರೆ ನಮ್ಮ ಗರ್ಲ್ ಫ್ರೆಂಡ್ಗೆ ತುಂಬಾನೇ ಟೆನ್ಷನ್ ಆಗುತ್ತೆ. ನಿನ್ಗೋಸ್ಕರ ಈ ರಾತ್ರಿಯಲ್ಲಿ ಬಂದು ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ಲ, ನಂದನ್ ತಗೊಂಡ್ ನಾನೇ ಹೊಡ್ಕೋಬೇಕು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಈಗ ನಮ್ಮ ಹೀರೋ ತಲೆಯಲ್ಲಿ ತುಂಬಾನೇ ಓಡ್ತಾ ಇರುತ್ತೆ, ಕ್ಯಾಮ್ರಾ ಫುಟೇಜ್ ಸಿಗ್ಲಿಲ್ಲ ಅಂದ್ರೇನು, ಲಾಸ್ಟ್ ಪಾರ್ಟಿಯಲ್ಲಿ ಅವನ ಫೋನ್ ಇಂದಾನೆ ಕೆಲವು ಫೋಟೋಸ್ ಅನ್ನ ವಿಡಿಯೋಸ್ ಅನ್ನ ಮಾಡಿರ್ತಾನೆ, ಅದನ್ನ ನೋಡ್ರೆ ಏನಾದ್ರು ಕ್ಲೂ ಸಿಗ್ಬೋದು ಅಂತ ಹೇಳಿ ಅದನ್ನ ಓಪನ್ ಮಾಡಿ ನೋಡ್ತಾ ಇರ್ತಾನೆ. ಹಾಗೆ ಫೋಟೋ ಮತ್ತೆ ವಿಡಿಯೋಗಳನ್ನೆಲ್ಲ ಪಾಸ್ ಮಾಡಿ ನೋಡ್ತಾ ಇರ್ತಾನೆ. ತುಂಬಾನೇ ಡೀಟೇಲ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಅವನ ಬೆಸ್ಟ್ ಫ್ರೆಂಡ್ ತುಂಬಾನೇ ಡಿಸ್ಟರ್ಬ್ ಆಗಿರೋದನ್ನ ಅವನು ಅಬ್ಸರ್ವ್ ಮಾಡ್ತಾನೆ. ಮತ್ತೆ ಎಲ್ಲ ಫೋಟೋಸ್ ಅಲ್ಲೂ ಕೂಡ ಅವನ ಬೆಸ್ಟ್ ಫ್ರೆಂಡ್ ತುಂಬಾನೇ ಡಿಸ್ಟರ್ಬ್ ಆಗಿ ಅವ್ರು ಒಂಥರ ಮುಖ ಮಾಡ್ಕೊಂಡಿರೋದನ್ನ ಅವನು ಅಬ್ಸರ್ವ್ ಮಾಡ್ತಾನೆ. ಅವನಿಗಿದ್ದ ಡೌಟ್ ಕೂಡ ತುಂಬಾನೇ ಜಾಸ್ತಿ ಆಗ್ತಾ ಬರುತ್ತೆ. ಮತ್ತೆ ಲಾಸ್ಟ್ ಆಗಿ ಒಂದು ವಿಡಿಯೋ ನೋಡ್ಬೇಕಾದ್ರೆ ಯಾರೋ ಒಬ್ಬ ಮೂಲೆಯಲ್ಲಿ ಹುಡ್ಡಿ ಹಾಕೊಂಡು ಕೂತಿರ್ತಾನೆ. ಹೀರೋಗೆ ಕನ್ಫರ್ಮ್ ಆಗುತ್ತೆ ಅವನೇ ಇದೆಲ್ಲ ಅವನಿಂದನೇ ಮಾಡೋಕ್ಕಾಗಿರುತ್ತೆ ಅಂತ.
ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಗಜೆಯಿಂದ ಕಾಲ್ ಬರುತ್ತೆ. ಅದೇ ಅವನ ಬೆಸ್ಟ್ ಫ್ರೆಂಡ್ ಇಂದ ಕಾಲ್ ಬರುತ್ತೆ. ಮಚ್ಚ ಏನ್ ಮಚ್ಚ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಬರ್ತಾ ಇದೆ, ನಿನಗೆ ಒಬ್ಳು ತಂಗಿ ಬೇರೆ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ, ನನಗೆ ತುಂಬಾನೇ ಕಾಲ್ ಬರ್ತಾ ಇದೆ, ನಾನೇ ನಿನಗೆ ಏನು ಮಾಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಕಣೋ, ಏನೋ ಇದೆಲ್ಲ ಅಂತ ಕೇಳಬೇಕಾದ್ರೆ ನಮ್ಮ ಹೀರೋ, ಏಯ್ ಜಾಸ್ತಿ ನಾಟಕ ಮಾಡಬೇಡ ಕಣೋ, ನನಗೆ ಹೀಗೆಲ್ಲ ಆಗಿರೋದಕ್ಕೆ ನೀನೇ ಅಲ್ವೇನೋ ಕಾರಣ, ನನ್ನ ಕಿಡ್ನಾಪ್ ಮಾಡಿ ಮ್ಯಾನ್ ಹೋಲ್ಗೆ ನೀನೇ ತಾನೇ ಹಾಕಿರೋದು, ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಅಜೆ ಮಚ ನನಗೆ ನಿನ್ನ ಮೇಲೆ ಕೋಪ ಇದ್ದಿದ್ದಂತೂ ಸತ್ಯ, ನಿನಗೆ ಸಿಕ್ಕ ಚಾನ್ಸ್ ನನಗೆ ಸಿಗ್ಲಿಲ್ಲ ಅಂತ ಸ್ವಲ್ಪ ಬೇಜಾರಿದೆ ಹೌದು, ಆದ್ರೆ ನಿನ್ನ ಕೊಲೆ ಮಾಡೋಷ್ಟು ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಮಚ, ನಿನ್ನ ಕಿಡ್ನಾಪ್ ಮಾಡಿ ಮ್ಯಾನ್ ಹೋಲ್ಗೆ ಹಾಕೋದು ಅಂದ್ರೆ ಏನು ಅಂತ ಹಾಗೆ ಹೀಗೆ ಮಾತಾಡ್ತಾ ಇರ್ಬೇಕಾರೆ ನಮ್ಮ ಹೀರೋ, ಏಯ್ ಜಾಸ್ತಿ ನಾಟಕ ಮಾಡಬೇಡ, ನೀನೇ ಹೇಳ್ದೆ ತಾನೆ ನನ್ ಕಂಡ್ರೆ ಆಗ್ತಾ ಇಲ್ಲ ಅಂತ, ಮತ್ತೆ ಈ ಕೆಲಸ ಎಲ್ಲ ನೀನೇ ಮಾಡಿರ್ಬೋದಲ್ಲ, ಹಾಗೆ ಹೀಗೆ ಅಂತ ಹೇಳ್ಬೇಕಾದ್ರೆ ಗಜೆಗೆ ಏನ್ ಹೇಳೋದು ಅಂತ ಗೊತ್ತಾಗ್ದೆ ಕಾಲ್ ಅನ್ನ ಕಟ್ ಮಾಡ್ತಾನೆ. ಮತ್ತೆ ನಮ್ಮ ಹೀರೋ ತುಂಬಾನೇ ಟ್ರೈ ಮಾಡ್ತಾನೆ ಅಲ್ಲಿಂದ ತಪ್ಪಿಸ್ಕೋಬೇಕು, ಅಲ್ಲಿಂದ ಅವನ ಕೈಲಿ ಇರಕ್ಕಾಗಲ್ಲ, ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಸ್ವಲ್ಪವಾಗಿ ಅಲ್ಲಿಂದ ರಿಲೀಸ್ ಆಗ್ತಿದ್ದ ಟಾಕ್ಸಿಕ್ ಆಗಿದ್ದ ನೊರೆ ಈಗ ಸ್ವಲ್ಪ ಆಗಿ ಜಾಸ್ತಿ ಆಗ್ತಾನೆ ಬರ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಟೈಮ್ ಅಷ್ಟೇ ಆ ಮ್ಯಾನ್ ಹೋಲ್ ಅನ್ನೇ ಅದು ಮುಚ್ಕೋಬಹುದು, ಅಷ್ಟು ಬರ್ತಾ ಇರುತ್ತೆ. ಅದೇನಾದ್ರು ತುಂಬಾನೇ ತುಂಬ್ಕೊಬಿಡ್ತು ಅಂದ್ರೆ ಅಷ್ಟೇ ಅವನ ಕತೆ ಮುಗೀತು ಅಂತಾನೆ. ಮತ್ತೆ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಮೇಲಿಂದ ಒಂದು ಸೌಂಡ್ ಬರುತ್ತೆ. ಏನು ಅಂತ ನೋಡಿದ್ರೆ ಒಂದು ರೈಲ್ ಹೋಗ್ತಾ ಇರುವಂತ ಸೌಂಡ್ ಅವನಿಗೆ ಕೇಳಿಸುತ್ತೆ. ಟಕ್ ಅಂತ ಹೇಳಿ ಫೋನ್ ಅನ್ನ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಅನ್ನ ಸ್ಟಾರ್ಟ್ ಮಾಡಿ ಆ ರೈಲ್ ಸೌಂಡ್ ಅನ್ನ ರೆಕಾರ್ಡ್ ಮಾಡ್ಕೋತಾನೆ. ಮತ್ತೆ ಅಲ್ಲೇ ಇದ್ದ ಮುರಿದೋಗಿದ್ದ ಏಣಿಯನ್ನ ಸಹ ರೆಕಾರ್ಡ್ ಮಾಡ್ಕೋತಾನೆ. ಮತ್ತೆ ಅದನ್ನ ಪೋಸ್ಟ್ ಮಾಡಿ, ನೋಡಿ ನಾನಿದ್ದ ಪ್ರದೇಶದಲ್ಲಿ ಯಾವ್ದೊಂದು ರೈಲ್ ಹೋಗ್ತಾ ಇದೆ, ನನ್ನ ಅಕ್ಕಪಕ್ಕ ಈ ತರ ಎಲ್ಲ ಸೌಂಡ್ ಬರ್ತಾ ಇದೆ ಅಂತ ಎಲ್ಲ ಹೇಳಿ ಪೋಸ್ಟ್ ಮಾಡ್ತಾನೆ. ಮೊದ್ಲೇ ಅವನು ಹುಡುಗಿ ಅಕೌಂಟ್ ಇಂದ ಪೋಸ್ಟ್ ಮಾಡಿದ್ದಾನೆ. ಕಮೆಂಟ್ಸ್ ಕೇಳ್ಬೇಕಾ ಸರ್ ಅಂತ ಬರ್ತಾನೆ ಇರುತ್ತೆ. ಹಾಗೆ ಕಮೆಂಟ್ ಅನ್ನ ಓದ್ಬೇಕಾದ್ರೆ ಒಂದು ವಿಡಿಯೋ ಅನ್ನ ನೋಡ್ತಾನೆ. ನೋಡಿದ್ರೆ ಯಾವ್ದೋ ಒಬ್ಬ ವ್ಯಕ್ತಿಗೆ ತುಂಬಾನೇ ಹೊಡೆದು ಅವನನ್ನ ಕಟ್ಟಾಕಿ ವಿಡಿಯೋನ ಮಾಡಿ ಪೋಸ್ಟ್ ಮಾಡಿರ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಗಜೆ ಅವನ ಬೆಸ್ಟ್ ಫ್ರೆಂಡ್ ಅನ್ನೇ ಹೊಡೆದು ತುಂಬಾನೇ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಕಮೆಂಟ್ ಏನಂತ ಹಾಕಿರ್ತಾರೆ ಅಂದ್ರೆ, ನೋಡಿ ನೀವು ಹೇಳ್ದಾಗೆ ಅವನನ್ನ ಹುಡುಕಿ ನಾವು ಅವನನ್ನ ಫುಲ್ ವಿಚಾರಿಸಿದೀವಿ, ಇವನ ಕೈಯಿಂದ ಈ ಕೆಲಸ ಎಲ್ಲ ಆಗಿಲ್ಲ ಅಂತ ಕಮೆಂಟ್ ಮಾಡಿರ್ತಾರೆ. ಮತ್ತೆ ಹಾಗೆ ಕಮೆಂಟ್ ಅನ್ನ ಓದ್ತಾ ಇರ್ಬೇಕಾದ್ರೆ ಒಂದು ಕಮೆಂಟ್ ಅವನ ಕಣ್ಣಿಗೆ ಬೀಳುತ್ತೆ. ನೋಡಿ ನಮ್ಮ ಊರಿನಲ್ಲಿ ಕೆಲವೊಂದು ಮ್ಯಾನ್ ಹೋಲಿಗೆ ಒಂದೊಂದು ಪ್ಲೇಟ್ ಮೇಲೆ ಸಿಂಬಲ್ ತರ ಇರುತ್ತೆ. ಆ ಸಿಂಬಲ್ ನಿಂದ ಯಾವ ಮ್ಯಾನ್ ಹೋಲ್ ಅಂತ ನಾವು ಕಂಡುಹಿಡಿಬಹುದು. ನೀವು ರೆಕಾರ್ಡ್ ಮಾಡ್ಬೇಕಾದ್ರೆ ಆ ಮ್ಯಾನ್ ಹೋಲ್ ನ ಪ್ಲೇಟ್ ನಿಮ್ಮ ಕಣ್ಣಿಗೆ ಬಿದ್ದಿದೆಯಾ ಅಂತ ಹೇಳಿ ಕೇಳ್ಬೇಕಾದ್ರೆ ನಮ್ಮ ಹೀರೋ ಟಕ್ ಅಂತ ಹೇಳಿ ಆ ರೆಕಾರ್ಡ್ ಅನ್ನ ಮತ್ತೆ ಆನ್ ಮಾಡ್ಕೊಂಡು ಇದನ್ನ ನೋಡಿದ ಮೇಲೆ ನಮ್ಮ ಹೀರೋ ಮತ್ತೆ ವಿಡಿಯೋಸ್ ಅನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆ ಪ್ಲೇಟ್ ಕಾಣಿಸುತ್ತಾ ಅಂತ. ಮತ್ತೆ ವಿಡಿಯೋನ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಆ ಪ್ಲೇಟ್ ಆ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಮತ್ತೆ ಅದನ್ನ ಹಿಡಿದು ಟಕ್ ಅಂತ ಪೋಸ್ಟ್ ಮಾಡ್ತಾರೆ. ಅದನ್ನ ಪೋಸ್ಟ್ ಮಾಡಿದ ಮೇಲೆ ಕೆಲವೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ, ಈ ಒಂದು ಮ್ಯಾನ್ ಹೋಲ್ ಅಯೋಮಟೋಮ್ ನಲ್ಲಿ ಇರುತ್ತೆ ಅಂತ. ಮತ್ತೆ ಯಾರಾದ್ರೂ ಅಯೋಮಟೋಮ್ ನಲ್ಲಿ ಇರೋರು ಹೋಗಿ ಈ ಹುಡುಗಿಯನ್ನ ಕಾಪಾಡಿ ಅಂತ ತುಂಬಾನೇ ಕಮೆಂಟ್ಸ್ ಬರ್ತಾ ಇರುತ್ತೆ. ಹಾಗೆ ಆ ಕಮೆಂಟ್ ಅನ್ನ ನೋಡಿ ಖುಷಿ ಆಗ್ತಾ ಇರ್ತಾನೆ ನಮ್ಮ ಹೀರೋ. ಬೇಗ ಯಾರಾದ್ರೂ ಬಂದು ಕಾಪಾಡಿ ಅಂತ ಅನ್ಕೋತಾ ಇರ್ಬೇಕಾದ್ರೆ ಆ ನೊರೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅವನ ಮುಖದವರೆಗೂ ಆ ನೊರೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಪಕ್ಕದಲ್ಲೇ ಇದ್ದ ಏಣಿಯನ್ನ ಹತ್ಕೊಂಡು ಸ್ವಲ್ಪ ಸರ್ವೈವ್ ಆಗ್ತಾ ಇರ್ತಾನೆ. ಕೆಲವೊಂದು ಕಮೆಂಟ್ಸ್ ಬರುತ್ತೆ, ಅದನ್ನ ನೋಡಿ ಹೀರೋ ಖುಷಿ ಆಗ್ತಾನೆ. ಏನು ಅಂತ ನೋಡ್ರೆ ಅಯೋಮಟೋಮ್ ನಲ್ಲಿ ಒಬ್ಬ ಯೂಟ್ಯೂಬರ್ ಇರ್ತಾನೆ. ಅವ್ನ್ ಕಮೆಂಟ್ ಮಾಡ್ತಾನೆ, ಈ ಹುಡುಗಿಯನ್ನ ನಾನ್ ಕಾಪಾಡ್ತೀನಿ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿ ಮತ್ತೆ ಅವನು ಆ ಹುಡುಗಿಯನ್ನ ಹುಡ್ಕೊಂಡು ಹೋಗಿರೋದಾಗಿ ಪೋಸ್ಟ್ ಅನ್ನ ಮಾಡಿರ್ತಾನೆ. ಈ ಕಮೆಂಟ್ ಅನ್ನ ಓದಿದ ನಮ್ಮ ಹೀರೋಗೆ ತುಂಬಾನೇ ಖುಷಿ ಆಗುತ್ತೆ. ಬರೋ ಬೇಗ ಬಂದು ನನ್ನ ಕಾಪಾಡೋ ಅಂತ ಎಲ್ಲ ಅನ್ಕೋತಾ ಇರ್ತಾನೆ. ಹಾಗೆ ಕಮೆಂಟ್ ಅನ್ನ ಓದ್ತಾ ಇರ್ಬೇಕಾದ್ರೆ ನೊರೆ ಅವನನ್ನೇ ಮುಚ್ಕೋತಾ ಇರುತ್ತೆ. ಟಕ್ ಅಂತ ಹೇಳಿ ಒಂದೊಂದೇ ಸ್ಟೆಪ್ ಹತ್ಕೋತಾ ಬರ್ತಾ ಇರ್ತಾನೆ ನಮ್ಮ ಹೀರೋ. ಮತ್ತೆ ಕಮೆಂಟ್ ಅನ್ನ ಓದ್ತಾ ಇರ್ಬೇಕಾದ್ರೆ ಆ ಯೂಟ್ಯೂಬರ್ ಲೈವ್ ಸ್ಟ್ರೀಮ್ ಅನ್ನ ಮಾಡ್ತಾ ಇರ್ತಾನೆ. ಏನು ಅಂತ ನೋಡ್ರೆ ಆ ಲೈವ್ ಸ್ಟ್ರೀಮ್ ಅಲ್ಲಿ ನಾನು ಈಗ ನೋಡಿ ಆ ಹುಡುಗಿಯನ್ನ ಹೋಗಿ ಕಾಪಾಡ್ತೀನಿ, ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಿ ಅದನ್ನ ಲೈವ್ ಸ್ಟ್ರೀಮ್ ಆಗಿ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ನಮ್ಮ ಹೀರೋಗೆ ಫಸ್ಟ್ ಬಂದ್ರೆ ನನ್ನ ಕಾಪಾಡೋ, ಈ ಗ್ಯಾಪ್ ಅಲ್ಲಿ ನಿನ್ಗೆ ಲೈವ್ ಸ್ಟ್ರೀಮ್ ಎಲ್ಲ ಬೇಕಾ ಅಂತ ಅನ್ಕೋತಾ ಇರ್ತಾನೆ. ಹಾಗೆ ಅನ್ಕೊಂಡು ಹೀರೋ ಲೈವ್ ಸ್ಟ್ರೀಮ್ ಅನ್ನ ನೋಡ್ತಾ ಇರ್ತಾನೆ. ಮತ್ತೆ ಆ ಯೂಟ್ಯೂಬರ್, ನೋಡಮ್ಮ ಏನು ಭಯ ಪಡ್ಬೇಡಮ್ಮ, ನಾನು ಬರ್ತಾ ಇದ್ದೀನಿ, ಬಂದು ನಿನ್ನ ಕಾಪಾಡ್ತಿದ್ದೀನಿ. ಮತ್ತೆ ಅವನ ಕೈಯಲ್ಲಿ ಒಂದು ಪಾಂಪವನ್ನು ಇಟ್ಕೊಂಡು ಅದನ್ನ ಹೊಡಿತಾ ಇರ್ತಾನೆ. ಆ ಹುಡುಗಿಗೆ ಕೇಳ್ತಾನೆ, ನೋಡಮ್ಮ ನಿನಗೆ ಇದು ಕೇಳಿಸ್ತಾ ಇದೆಯಾ ಅಂತ ಎಲ್ಲ ಆ ವಿಡಿಯೋದಲ್ಲಿ ಲೈವ್ ಸ್ಟ್ರೀಮ್ ಅಲ್ಲಿ ಹೇಳ್ತಾ ಇರ್ತಾನೆ. ಹಾಗೆ ಅದನ್ನ ಹೇಳ್ತಿರ್ಬೇಕಾರೆ ಮತ್ತೆ ಯಾರು ನೋಡ್ತಿದ್ರು ಅವರೆಲ್ಲ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಹೇಳ್ಕೊತಾ ಇರ್ಬೇಕಾದ್ರೆ ನಮ್ಮ ಹೀರೋ, ನಿನ್ನ ಕಂಟೆಂಟ್ ಗೆ ಬೇರೆ ಟೈಮೇ ಇಲ್ವೇನೋ, ಇಲ್ಲ ನನ್ನ ಜೀವ ಹೋಗ್ತಾ ಇದೆ, ನಿನಗೆ ಸಬ್ಸ್ಕ್ರೈಬ್ ಮಾಡ್ಬೇಕಂತ ಎಲ್ಲ ಅನ್ಕೋತಾ ಇರ್ತಾನೆ. ಮತ್ತೆ ನಮ್ಮ ಯೂಟ್ಯೂಬರ್ ಆ ಪಾಂಪಮ್ ನ ಹೊಡ್ಕೊಂಡು ಲೈಟ್ ಎಲ್ಲ ಹಾಕೊಂಡು ಹುಡುಕ್ತಾ ಇರ್ತಾನೆ. ಆ ಮ್ಯಾನ್ ಹೋಲ್ ನ ಕಡೆ ಹೋಗ್ತಾ ಇರ್ತಾನೆ. ಏನಮ್ಮ ಈ ಸೌಂಡ್ ಕೇಳಿಸ್ತಾ ಇದ್ರೆ ಕಮೆಂಟ್ ಮಾಡು, ನಾನು ನಿನ್ನ ಈಸಿಯಾಗಿ ಕಾಪಾಡ್ಬಿಡ್ತೇನೆ ಅಂತ. ಮತ್ತೆ ಯಾವ್ದೋ ಒಂದು ಮ್ಯಾನ್ ಹೋಲ್ ಅನ್ನ ನೋಡಿ, ನಾನು ಕಂಡಿಡಿದ್ಬಿಟ್ಟೆ, ಆ ಹುಡುಗಿನ ನಾನು ಕಾಪಾಡ್ಬಿಡ್ತೀನಿ ಅಂತ ಆ ಪಾಂಪಮ್ ಅನ್ನ ಎತ್ಕೊಂಡು ಆ ಮ್ಯಾನ್ ಹೋಲ್ ನ ಕಡೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಆ ಹುಡುಗಿನೂ ಇರೋಲ್ಲ, ಅವನು ಇರೋಲ್ಲ.
ಅಯ್ಯಯ್ಯೋ ರೆಸ್ಕ್ಯೂ ಮಿಷನ್ ಫೇಲ್ ಆಗೋಯ್ತಲ್ಲಪ್ಪ, ಆ ಹುಡುಗಿ ಯಾವ್ದೋ ಬೇರೆ ಮ್ಯಾನ್ ಹೋಲ್ ನಲ್ಲಿ ಇದ್ದಾಳೆ, ಮತ್ತೆ ಈ ಲೈಫ್ ಸ್ಟ್ರೀಮ್ ಅನ್ನ ಯಾರು ನೋಡಿದಿರಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಲೈಫ್ ಸ್ಟ್ರೀಮ್ ಅನ್ನ ಮುಗಿಸ್ತಾನೆ. ಅಯ್ಯೋ ಕಂಟೆಂಟ್ ಗೆ ಹುಟ್ಟಿದ ನನ್ನ ಮಗನೇ ಅಂತ ಹೇಳ್ಕೊಂಡು ಆ ಕಮೆಂಟ್ಸ್ ಅನ್ನು ನೋಡ್ತಾ ಇರ್ಬೇಕಾರೆ ಅಷ್ಟೇ ಆ ನೊರೆ ಅವನನ್ನು ಸಹ ಫುಲ್ ಆಗಿ ಮುಚ್ಕೊಂಡ್ಬಿಟ್ಟಿರುತ್ತೆ. ಅಷ್ಟೇ ಆ ಏಣಿಯನ್ನು ಇಟ್ಕೊಂಡಿದ್ದ ನಮ್ಮ ಹೀರೋ ಸ್ಲಿಪ್ ಆಗಿ ಒಳಗೆ ತುಪ್ಪ ಅಂತ ಬಿದ್ದೋಗ್ತಾನೆ. ನಮ್ಮ ಹೀರೋ ಕತೆ ಅಷ್ಟೇ ಮುಗೀತು ಅಂತ ಅನ್ಕೋತಾ ಇರ್ಬೇಕಾದ್ರೆ ತುಪ್ಪ ಅಂತ ಹೇಳಿ ಆ ಮ್ಯಾನ್ ಹೋಲ್ ನಿಂದ ದೊಡ್ಡ ಹೊಗೆಯನ್ನೇ ಬರುತ್ತೆ. ನೋಡಿದ್ರೆ ಒಳಗಿರೋ ಹೊಗೆ ಎಲ್ಲ ಆಚೆ ಹೊಂಟೋಗಿರುತ್ತೆ. ಯಾವುದೇ ರೀತಿ ನೊರೆ ಕೂಡ ಆ ಮ್ಯಾನ್ ಹೋಲ್ ನಲ್ಲಿ ಇರೋದಿಲ್ಲ. ಹಾಗೆ ನಮ್ಮ ಹೀರೋ ಓದ ಜೀವ ವಾಪಸ್ ಬಂತು ಅಂತ ಹೇಳಿ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಹೀರೋಯಿನ್ ಗರ್ಲ್ ಫ್ರೆಂಡ್ ಇಂದ ಕಾಲ್ ಬರುತ್ತೆ. ಹೇ ನಿನಗೇನು ಆಗಿಲ್ಲ ಅಲ್ವಾ, ನೀನ್ ಜೀವಂತವಾಗೇ ಇದೆಯಾ ಅಲ್ವಾ ಅಂತ ಕೇಳ್ಬೇಕಾದ್ರೆ ಹಾ ಏನಿಲ್ಲ ಪರವಾಗಿಲ್ಲ ನಾನು ಜೀವಂತವಾಗೇ ಇದ್ದೀನಿ ಅಂತ ಹೀರೋ ಹೇಳ್ತಾನೆ. ಹಾಗೆ ಹೀರೋಯಿನ್ ಗರ್ಲ್ ಫ್ರೆಂಡ್ ಕ್ಯಾಶುವಲ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ನಿನಗೆ ನೆನಪಿದ್ಯಾ 5 ವರ್ಷದ ಹಿಂದೆ ಯಾವ್ದೋ ಬೇರೆ ಹುಡುಗಿಗೋಸ್ಕರ ನನ್ನ ಜೊತೆ ಬ್ರೇಕಪ್ ಅನ್ನ ಮಾಡ್ಕೊಂಡೆ. ಇದನ್ನ ಕೇಳಿ ನಮ್ಮ ಹೀರೋ ಹಾ ನನಗೆ ನೆನಪಿದೆ, ಅದಕ್ಕೋಸ್ಕರ ನಾನ್ ಸಾರಿಯನ್ನ ಕೇಳ್ತೀನಿ, ನಾನು ಆತರ ಎಲ್ಲ ಮಾಡಬಾರ್ದಿತ್ತು ಸಾರಿ ಅಂತ ಕೇಳ್ತಾ ಇರ್ಬೇಕಾದ್ರೆ ಪರವಾಗಿಲ್ಲ ಬಿಡು ಅದೆಲ್ಲ ಬೇಡ, ನಾಳೆ ನಿನ್ನ ಮದುವೆ ಅಲ್ವಾ, ನಿನ್ನ ಲೈಫ್ ಅನ್ನ ನೋಡ್ಕೊಂಡು ಸೆಟ್ಲ್ ಆಗು ಅಂತ ಹೇಳಿ ಸರಿ ನೆಕ್ಸ್ಟ್ ಏನನ್ನ ಮಾಡ್ತೀಯ ಅಂತ ಕೇಳ್ತಾಳೆ. ಪರವಾಗಿಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಯಾರಾದ್ರೂ ಬಂದು ನನ್ನ ಕಾಪಾಡಬಹುದು, ಒಂದು ಟಾಕ್ಸಿಕ್ ನೊರೆ ತುಂಬಾನೇ ಪ್ರಾಬ್ಲಮ್ ಕೊಡ್ತಾ ಇತ್ತು, ಈಗ ಪರವಾಗಿಲ್ಲ ಅದನ್ನೆಲ್ಲ ನಾನು ಆಚೆಗೆ ತೆಗೆದು ಬಿಟ್ಟೆ, ಸ್ವಲ್ಪ ಸಮಯದಲ್ಲಿ ಯಾರಾದ್ರೂ ಬಂದು ನನ್ನ ಕಾಪಾಡಬಹುದು ಅಂತ ಹೀರೋ ಹೇಳ್ತಾನೆ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಏನನ್ನು ನೋಡಿ ತುಂಬಾನೇ ಭಯ ಬೀಳ್ತಾನೆ ನಮ್ಮ ಹೀರೋ. ಹಾಗೆ ಕಾಲ್ ಅಲ್ಲಿದ್ದ ಗರ್ಲ್ ಫ್ರೆಂಡ್ ಏನಾಯ್ತು ನಿನ್ಗೆ ಮಾತಾಡೋ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋ ಏನನ್ನು ಒಂದು ನೋಡಿ ತುಂಬಾನೇ ಹೆದರ್ಕೋತಾನೆ. ತುಂಬಾನೇ ಭಯ ಪಟ್ಕೊಂಡು ಅದ್ರ ಹತ್ರ ಹೋಗಿ ನೋಡ್ತಾನೆ. ನೋಡಿದ್ರೆ ಅಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ. ಮತ್ತೆ ನಮ್ಮ ಹೀರೋ ಕೊಡ್ತಾನೆ ನೋಡಿ ಒಂದು ದೊಡ್ಡ ಟ್ವಿಸ್ಟ್, ನಾನು ಇಲ್ಲಿದ್ದೀನಿ ಅಂತ ನನಗೆ ಗೊತ್ತಾಗೋಯ್ತು. ಕಾಲ್ ಅಲ್ಲಿದ್ದ ಗರ್ಲ್ ಫ್ರೆಂಡ್ಗೆ ಬೇಗ ಒಟ್ಟು ಸಾಕು ಅನ್ನೋ ಗ್ರಾಮಕ್ಕೆ ಬೇಗ ಬಾ, ಅಲ್ಲಿ ಒಂದು ಮೆಟ್ರಿಕ್ಯುಲೇಷನ್ ಸ್ಕೂಲ್ ಇದೆ, ಹಿಂದೆ ಒಂದು ಗಾರ್ಡನ್ ಇದೆ, ಅಲ್ಲಿಗೆ ಬೇಗ ಬಾ ಅಂತ ಹೇಳಿ ಗರ್ಲ್ ಫ್ರೆಂಡ್ಗೆ ಹೇಳ್ತಾನೆ. ಏನಡ ಕಂಡಿಡ್ದ್ಬಿಟ್ಟ, ಪೊಲೀಸರಿಗೆ ಕಾಲ್ ಮಾಡು ಅಂತ ಹೇಳ್ಬೇಕಾದ್ರೆ ಇಲ್ಲ ಪೊಲೀಸರಿಗೆಲ್ಲ ಹೇಳೋಕಾಗಲ್ಲ, ಬೇಗ ಬಾ ಅಂತ ಹೇಳಿ ನೀನ್ ಮಾತ್ರ ಬಾ, ಒಬ್ಳೆ ಬಾ ಅಂತ ಹೇಳಿ ಕೊಡ್ತಾನೆ ನೋಡಿ ಒಂದು ಟ್ವಿಸ್ಟ್. ಏನು ಅಂತ ನೋಡಿದ್ರೆ ಹಾಗೆ ಫ್ಲಾಶ್ ಬ್ಯಾಕ್ ಗೆ ಕಟ್ ಮಾಡ್ತಾರೆ. ಹಾಗೆ ಏನು ಅಂತ ನೋಡಿದ್ರೆ ಒಂದು ಫ್ಯಾಕ್ಟರಿಯಲ್ಲಿ ನಮ್ಮ ಕವಾಮೋರ ಯಂಗ್ ಆಗಿ ಹೊಸದಾಗಿ ಜಾಯ್ನ್ ಆಗಿ ಕೆಲಸವನ್ನ ಮಾಡಿರ್ತಾರೆ. ಅಲ್ಲಿದ್ದ ವರ್ಕರ್ಸ್ ಎಲ್ಲ ಏನ್ ಕವಾಮೋರ ಫಸ್ಟ್ ಸ್ಯಾಲರಿ ಬಂತಂತೆ ನಮಗೆಲ್ಲ ಟ್ರೀಟ್ ಕೊಡಲ್ವಾ ಅಂತ ಕೇಳ್ತಾ ಇರ್ತಾರೆ. ಇದರಿಂದ ನಮಗೆ ಗೊತ್ತಾಗೋದು ಅಂದ್ರೆ ಇದು ಸ್ವಲ್ಪ ತುಂಬಾನೇ ಹಿಂದಿನ ಫ್ಲಾಶ್ ಬ್ಯಾಕ್ ಅಂತ. ಮತ್ತೆ ಅವನ ಮೊದಲ ಸ್ಯಾಲರಿನ ಇಸ್ಕೊಂಡು ಮನೆಗೆ ಹೊರಟಿರ್ತಾನೆ ಕವಾಮೋರ. ಹಾಗೆ ಮನೆಗೆ ಹೋಗಿ ಅವನು ಪ್ರೇ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಒಬ್ರು ಡೋರ್ ಅನ್ನ ನಾಕ್ ಮಾಡ್ತಾರೆ. ಸರಿ ಅಂತ ನಮ್ಮ ಹೀರೋನು ಡೋರ್ ಅನ್ನ ತೆಗ್ದಿರ್ತಾರೆ. ಆದ್ರೆ ಯಾರೋ ಒಬ್ಬ ವ್ಯಕ್ತಿ ಹುಡ್ಡಿಯನ್ನ ಹಾಕೊಂಡಿರ್ತಾನೆ. ಅದು ಯಾರು ಅಂತ ನಮಗೆ ಗೊತ್ತಾಗೋದಿರೋದಿಲ್ಲ. ಆದ್ರೆ ಆ ವ್ಯಕ್ತಿ ಯಾರು ಅಂತ ಚೆನ್ನಾಗಿ ಹೀರೋಗೆ ಗೊತ್ತಿರುತ್ತೆ. ಯೋಶಿದಾ ನೀನಾ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ ಅಂತ ನಮ್ಮ ಹೀರೋ ಕೇಳ್ಬೇಕಾದ್ರೆ ಒಂದು ರಾಡ್ ಅನ್ನ ತಗೊಂಡು ಠಕ್ ಅಂತ ಕೊಡ್ತಾಳೆ ನೋಡಿ. ಸರ್ಸರಾಗಿ ಹೊಡೆದು ಅವನನ್ನ ಒಂದು ಕಡೆ ಎಳ್ಕೊಂಡು ಹೋಗ್ತಾಳೆ. ಅದೇ ಅವ್ನು ಹೇಳ್ದಾಗೆ ಯಾವ್ದೋ ಒಂದು ಮೆಟ್ರಿಕ್ಯುಲೇಷನ್ ಸ್ಕೂಲ್ ಇಂದ ಒಂದು ಗಾರ್ಡನ್ ನ ಮ್ಯಾನ್ ಹೋಲ್ ನೊಳಗೆ ಅವನ ಬಾಡಿಯನ್ನ ಎತ್ಕೊಂಡು ಮತ್ತೆ ಅವನ ಹತ್ರ ಇದ್ದ ಐಡೆಂಟಿನೆಲ್ಲ ಅವನು ತಗೊಂಡು ಅವನ ಬಾಡಿಯನ್ನ ಆ ಮ್ಯಾನ್ ಹೋಲ್ ನ ಒಳಗೆ ಬಿಸಾಕ್ತಾನೆ. ಇದನ್ನೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗೋದು ಕವಾಮೋರ ಸತ್ತಿರ್ತಾನೆ ಅಂತ. ಹಾಗೆ ಪ್ರೆಸೆಂಟ್ ಆಗಿ ಕವಾಮೋರನ ಫೇಸ್ ಅನ್ನ ರಿವೀಲ್ ಮಾಡ್ತಾರೆ ನೋಡಿ, ಅವನು ಕವಾಮೋರವೇ ಆಗಿರೋದಿಲ್ಲ. ಒಂದು ದೊಡ್ಡ ಟ್ವಿಸ್ಟ್ ಇಲ್ಲೇ ಇದೆ ನೋಡ್ಕೊಳ್ಳಿ. ಯೋಶಿದಾ ಕವಾಮೋರನ ಸಾಯಿಸಿ ಆ ಮ್ಯಾನ್ ಹೋಲಿಗೆ ಹಾಕಿರ್ತಾಳೆ. ಮತ್ತೆ ಕವಾಮೋರನ ಐಡೆಂಟಿ ಎಲ್ಲ ತಗೊಂಡು ಪ್ಲಾಸ್ಟಿಕ್ ಸರ್ಜರಿಗೆ ಅಂತ ಒಂದು ಡಾಕ್ಟರ್ ಹತ್ರ ಬಂದಿರ್ತಾರೆ. ಹಾಗೆ ಕವಾಮೋರನ ಫೇಸ್ ಅನ್ನ ತೋರಿಸಿ ನನಗೆ ಇದೇ ತರ ಪ್ಲಾಸ್ಟಿಕ್ ಸರ್ಜರಿ ಆಗ್ಬೇಕು ಅಂತ ಆ ಡಾಕ್ಟರ್ ಗೆ ಹೇಳಿರ್ತಾನೆ. ನಮಗೆ ಈಗ ಗೊತ್ತಾಗೋದೇನಂದ್ರೆ ಆ ಮ್ಯಾನ್ ಹೋಲ್ ನ ಒಳಗೆ ಬಿದ್ದಿರೋದು ಕವಾಮೋರ ಅಲ್ಲ ಯೋಶಿದಾ ಅಂತ. ಕವಾಮೋರನ ಸಾಯಿಸಿ ಕವಾಮೋರನ ಐಡೆಂಟಿಯನ್ನ ಇಟ್ಕೊಂಡು ಅವನು ಹಾಗೆ ಬದುಕ್ತಾ ಇರ್ತಾನೆ ಯೋಶಿದಾ. ನಾನು ಇಷ್ಟು ಸಮಯ ಏನ್ ಇವನು ಹೀರೋ ಅಂತ ಹೇಳ್ತಾ ಇರ್ತೀನಲ್ವಾ, ಇವನು ಹೀರೋನೇ ಅಲ್ಲ ವಿಲನ್. ಇವಾಗ ತೋರಿಸ್ತಾನೆ ನೋಡಿ ವಿಲನ್ ನ ಬುದ್ಧಿ. ಮತ್ತೆ ಯೋಶಿದಾ ಒಂದು ಫೋರ್ಜರಿಯಾಗಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇರ್ತಾನೆ. ಮೋಸವಾಗಿ ಲೈಫ್ ನ ನಡೆಸ್ತಾ ಇರ್ತಾನೆ. ಮತ್ತೆ ಆ ಹುಡುಗಿಯ ಫೇಕ್ ಅಕೌಂಟ್ ಇಂದ ಪೋಸ್ಟ್ ಅನ್ನ ಮಾಡೋದಕ್ಕೆ ಅಂತ ಹೋಗ್ತಾನೆ. ನಮ್ಮ ಅಣ್ಣ 10 ವರ್ಷದ ಮುಂಚೆ ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇರ್ತಾರೆ. ಅವರು ಕೂಡ ತುಂಬಾನೇ ಲವ್ ಮಾಡ್ತಾ ಇರ್ತಾರೆ. ಹೀಗೆ ಇದನ್ನ ಮನೇಲಿ ಹೇಳಿದಾಗ ಯಾರುವೆ ಕೂಡ ಈ ರಿಲೇಷನ್ ನ ಒಪ್ಕೊಳ್ಳೋದಿಲ್ಲ. ಮತ್ತೆ ಈಗ ಆ ಹುಡುಗಿನೇ ನನಗೆ ಈ ತರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ತುಂಬಾನೇ ಡೌಟ್ ಆಗ್ತದೆ ಅಂತ ಹೇಳಬೇಕಾದ್ರೆ ಕಮೆಂಟ್ ಅಲ್ಲಿ ಎಲ್ಲ ಯಾರು ಹೇಳಮ್ಮ, ಆ ಹುಡುಗಿ ಯಾರು ಹೇಳು, ನಾವು ಅವಳನ್ನ ನೋಡ್ಕೋತೀನಿ, ಯಾರು ಅಂತ ತುಂಬಾನೇ ಕಮೆಂಟ್ಸ್ ಬರುತ್ತೆ. ಆ ಹುಡುಗಿ ಹೆಸರು ಹೇಳ್ಬಾರ್ದು ಆದ್ರೂ ಹೇಳ್ತೀನಿ, ಆ ಹುಡುಗಿ ಹೆಸರು ನಟುಶಿನಿ ಅಂತ ಎಲ್ಲ ಹೇಳಿ ಪೋಸ್ಟ್ ಅನ್ನ ಮಾಡ್ತಾನೆ. ಈ ಸೈಕೋ ನನ್ ಮಗ ಏನ್ ಮಾಡ್ತಾನೆ ಅಂದ್ರೆ ಇನ್ನೊಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅವಳನ್ನ ಬಿಡಬಾರ್ದು, ಅವಳನ್ನ ಈಗಲೇ ಸಾಯಿಸ್ಬಿಡ್ಬೇಕು ಅಂತ ಎಲ್ಲ ಹೇಳಿ ಫೇಕ್ ಆಗಿ ಕಮೆಂಟ್ ಮಾಡ್ತಾನೆ. 10 ವರ್ಷದ ಹಿಂದೆ ಕವಾಮೋರ ಲವ್ ಮಾಡ್ತಿದ್ದ ಒಂದು ಹುಡುಗಿನೇ ನಟುಶಿನಿ. ಹಾಗೆ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವಳೇ ನಾನು ಈ ಸ್ಥಿತಿಗೆ ಇರೋದಕ್ಕೆ ಕಾರಣ ಅಂತೆಲ್ಲ ಹೇಳಿ ಪೋಸ್ಟ್ ಅನ್ನ ಮಾಡಿರ್ತಾನೆ. ಹೀಗೆ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ಕಮೆಂಟ್ಸ್ ಬರುತ್ತೆ. ನೀವಿರೋ ಜಾಗನ ಕಂಡಿಡಿದು ಬಿಟ್ಟಿದ್ದೀನಿ, ನೀವು ಹೇಳ್ದಾಗೆ ಒಂದು ಪ್ಲೇಸ್ ಅಲ್ಲೇ ಆ ಟ್ರೈನ್ ಪಾಸ್ ಆಗಿದೆ, ಆ ಒಂದು ಮ್ಯಾನ್ ಹೋಲ್ ನ ನಾನು ಹುಡುಕ್ ಬಿಟ್ಟಿದ್ದೀನಿ, ತಲೆ ಕೆಡ್ಸ್ಕೋಬೇಡಿ, ಇನ್ನೊಂದು ಸ್ವಲ್ಪ ಸಮಯನೇ ಬಂದು ನಾನು ನಿಮ್ನ ಕಾಪಾಡ್ಬಿಡ್ತೀನಿ ಅಂತ ಎಲ್ಲ ಹೇಳಿ ಕಮೆಂಟ್ ಅನ್ನ ಮಾಡಿರ್ತಾರೆ. ಇದನ್ನ ನೋಡಿ
ಅವನಿಗೆ ಭಯ ಆಗ್ತಾ ಇರುತ್ತೆ, ಯಾರು ಬಂದು ನೋಡಿದಾಗ ಅವನಿಗೆ ಯಾರು ಹುಡುಗಿನೇ ಅಲ್ಲ ಹುಡುಗ ಅಂತ. ಮತ್ತೆ ಅಲ್ಲಿ ಕಾವಮೋರನ ಡೆಡ್ ಬಾಡಿ ಇರೋದ್ರಿಂದ ಅವನೇ ಕ್ರಿಯೇಟ್ ಮಾಡಿದ ಹಾಗೆ ಎಲ್ಲವನ್ನು ಹೊಡಿತಾನೆ. ಹೇ ಗೈಸ್, ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ಟೆ, ನೀವ್ ಯಾರು ಇಲ್ಲಿಗೆ ಬಂದು ಹೆಲ್ಪ್ ಮಾಡೋದು ಬೇಕಿಲ್ಲ, ನಾನು ಆಗ್ಲೇ ತಪ್ಪಿಸ್ಕೊಂಡ್ಬಿಟ್ಟೆ, ಯಾರೊಬ್ರು ಇಲ್ಲಿ ಹೆಲ್ಪ್ ಮಾಡಿದ್ರು ಅಂತ ಎಲ್ಲ ಹೇಳಿ ಪೋಸ್ಟ್ ಅನ್ನ ಮಾಡ್ತಾನೆ. ಮತ್ತೆ ಪೊಲೀಸ್ ಸ್ಟೇಷನ್ ಇಂದ ಕೂಡ ಟ್ವೀಟ್ ಮಾಡಿರ್ತಾರೆ, ನೋಡಮ್ಮ ನೀನು ಇರೋ ಜಾಗವನ್ನ ನಾವು ಕಂಡಿಡಿದು ಬಿಟ್ಟಿದ್ವಿ, ಸ್ವಲ್ಪ ಸಮಯ ಅಷ್ಟೇ, ನಾವು ಬಂದು ನಿನ್ನ ರೆಸ್ಕ್ಯೂ ಮಾಡ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಇದನ್ನ ನೋಡ್ತಾ ಇದ್ದಾಗೆ ನಮ್ಮ ಹೀರೋಗೆ ತುಂಬಾನೇ ಭಯ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಸರ್, ಇಲ್ಲಿ ಏನ್ ಕೂಡ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಯಾರೋ ಒಬ್ರು ಇದ್ರು ಅವ್ರೇ ನನ್ನ ಕಾಪಾಡ್ರು ಅಂತ ಹೇಳಿ ನಾನೀಗ ಸುರಕ್ಷಿತವಾಗಿದ್ದೀನಿ, ನೀವ್ ಯಾರು ಕೂಡ ಬರೋದಕ್ಕೆ ಹೋಗ್ಬೇಡಿ ಅಂತ ಟ್ವೀಟ್ ಅನ್ನ ಮಾಡ್ತಾನೆ. ಅಯ್ಯೋ ಇಲ್ಲಮ್ಮ, ನಾವು ತುಂಬಾ ಹತ್ರ ಬಂದ್ಬಿಟ್ಟಿದೀವಿ, ಆಮೇಲೆ ನಿನ್ಗೇನು ತುಂಬಾ ಏಟ್ ಬಿದ್ದಿದೆ ಅಂತ ಸಹ ಹೇಳ್ತಾರೆ, ನಾವು ಆಂಬುಲೆನ್ಸ್ ಕೂಡ ಜೊತೆಗೆ ಕರ್ಕೊಂಡು ಬಂದಿದೀವಿ ಅಂತ ಎಲ್ಲ ಹೇಳಿ ಪೋಸ್ಟ್ ಅನ್ನ ಮಾಡಿರ್ತಾರೆ. ಇದನ್ನ ನೋಡಿ ಅವನಿಗೆ ತುಂಬಾನೇ ಭಯ ಆಗ್ತಿರುತ್ತೆ, ಪೊಲೀಸ್ ಏನಾದ್ರು ಆ ಜಾಗಕ್ಕೆ ಬಂದ್ರೆ ಅವನಿಗೆ ಯಾರು ಅನ್ನೋದು ಗೊತ್ತಾಗುತ್ತೆ, ಅವ್ನ್ ಮಾಡಿದ ಪ್ಲಾನ್ ಅಷ್ಟು ಕೂಡ ಆಚೆಗೆ ಬರುತ್ತೆ ಅಂತ. ಈಗ ಆ ಬಾಡಿ ಗೊತ್ತಾಗದೆ ಇರೋ ಹಾಗೆ ಪಕ್ಕದಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಯೂಸ್ ಮಾಡಿ ಆ ಬಾಡಿನ ಮುಚ್ಚೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಹಾಗೆ ಎಲ್ಲವನ್ನು ಕ್ಲೋಸ್ ಮಾಡ್ತಾ ಇರ್ಬೇಕಾದ್ರೆ ಗರ್ಲ್ ಫ್ರೆಂಡ್ ಇಂದ ಕಾಲ್ ಬರುತ್ತೆ. ಹೇ, ನಾನ್ ಬಂದ್ಬಿಟ್ಟೆ, ನಿನ್ನ ಕಾಪಾಡೋದಕ್ಕೆ ನಾನ್ ಬಂದ್ಬಿಟ್ಟೆ, ಒಂದು ಹಗ್ಗವನ್ನ ಕೊಡ್ತೀನಿ, ಅದರಿಂದ ನೀನು ಮೇಲೆ ಬಂದ್ಬಿಡ್ಬೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ವಿಲನ್ ತುಂಬಾನೇ ಖುಷಿಯಾಗಿ ಹಾ ಬಂದ್ಯಾ ಬಾ ಅಂತ ಖುಷಿಯಾಗಿರ್ತಾನೆ. ಮೇಲಿಂದ ಹಗ್ಗ ಕೂಡ ಬರುತ್ತೆ, ಕಷ್ಟಪಟ್ಟು ಹಿಡ್ಕೋತಾನೆ, ಯಾಕಂದ್ರೆ ಅವನ ಕಾಲಿಗೆ ಏಟ್ ಬಿದ್ದಿರುತ್ತೆ ಅಲ್ವಾ, ಹಾಗೆ ಅದನ್ನೆಲ್ಲ ಸುತ್ತಿ ಕಷ್ಟಪಟ್ಟು ಹಗ್ಗನ ಹಿಡ್ಕೊಂಡು ಮೇಲೆ ಬರ್ತಾ ಇರ್ತಾನೆ. ಹಾಗೆ ಮೇಲೆ ಬರ್ತಾ ಇರ್ಬೇಕಾದ್ರೆ ಒಂದು ಕೈ ಕೂಡ ಬರುತ್ತೆ, ಅದನ್ನ ಇಟ್ಕೊಂಡು ಅವನು ಮೇಲೆ ಬರ್ತಾನೆ. ಮೇಲೆ ಬಂದು ಕೂತ್ಕೋತಾನೆ. ಈಗ ಬರುತ್ತೆ ನೋಡಿ ಇನ್ನೊಂದು ಟ್ವಿಸ್ಟ್, ಅವನನ್ನ ರೆಸ್ಕ್ಯೂ ಮಾಡಿದ್ದು ಯಾವ್ದೇ ರೀತಿ ಗರ್ಲ್ ಫ್ರೆಂಡು ಅಲ್ಲ, ಎಕ್ಸ್ ಗರ್ಲ್ ಫ್ರೆಂಡು ಅಲ್ಲ, 10 ವರ್ಷದ ಮುಂಚೆ ಕವಮೋರನ್ನ ಲವ್ ಮಾಡ್ತಿದ್ದ ಹುಡುಗಿ ಅಂತ. ಮತ್ತೆ ಒಂದು ವಾಯ್ಸ್ ಅಲ್ಲಿ ಹೇಳ್ತಾಳೆ, ಏನು ಶಿದಾ ಹೇಗಿದ್ಯಾ ಅಂತ. ಇವನ್ ಗೆಸ್ ಮಾಡಿದ್ದು ಕರೆಕ್ಟ್ ಆಗೇ ಇರುತ್ತೆ, ಕವಮೋರನ ಗರ್ಲ್ ಫ್ರೆಂಡೇ ಇದನ್ನೆಲ್ಲ ಪ್ಲಾನ್ ಮಾಡಿ ಹೀಗ್ ಮಾಡಿರ್ತಾಳೆ. ಅಷ್ಟೇ ಅಲ್ಲದೆ ಎಕ್ಸ್ ಗರ್ಲ್ ಫ್ರೆಂಡ್ ತರ ಮಾತಾಡ್ತಿದ್ದು ಬೇರೆ ಯಾರು ಅಲ್ಲ, ಕವಮೋರನ ಗರ್ಲ್ ಫ್ರೆಂಡ್. ಹಾಗೆ ಎತ್ತಿ ಒಂದು ಹೊಡೆದು ಹೇಗಿದೆಯಾ ಯೋಶಿದಾ ಅಂತೆಲ್ಲ ಕೇಳಿ ಮುಖದ ಮೇಲೆ ಮಾರ್ಕ್ ಅನ್ನ ಹಾಕ್ತಾ ಇರ್ತಾಳೆ. ಮತ್ತೆ ಇವಳೆ ಹೀಗೆಲ್ಲ ಮಾಡಿರ್ಬೇಕಾದ್ರೆ ಎಕ್ಸ್ ಗರ್ಲ್ ಫ್ರೆಂಡ್ ತರ ಯಾಕೆ ಎಲ್ಲ ಮೆಸೇಜ್ ಮಾಡ್ತಿರ್ತಾಳೆ, ಕಾಲ್ ಅನ್ನ ಮಾಡ್ತಿರ್ತಾಳೆ ಅಂತ ಅಂದ್ರೆ ಇದನ್ನೆಲ್ಲ ಅವಳೇ ಪ್ಲಾನ್ ಮಾಡಿರ್ತಾಳೆ. ಹಾಗೆ ಇವನ ಫೋನ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಹ್ಯಾಕ್ ಮಾಡಿರ್ತಾಳೆ. ಸೊ ಹಾಗೇನೆ ಎಕ್ಸ್ ಗರ್ಲ್ ಫ್ರೆಂಡ್ ಕಾಲ್ ಮಾಡ್ಬೇಕಾದ್ರೆ ಇವಳಿಗೆ ಕಾಲ್ ಬರ್ತಾ ಇರುತ್ತೆ. ಇದನ್ನೆಲ್ಲ ರಿವೀಲ್ ಮಾಡಿ ಒಂದು ಕಡೆ ಕತ್ತಿ, ಬ್ಲೇಡು, ಚಾಕು ಅಂತ ಹೇಳಿ ಅವಳು ಸೆಲೆಕ್ಟ್ ಅನ್ನ ಮಾಡ್ಕೋತಾ ಇರ್ತಾಳೆ. ಹಾಗೆ ಹಿಂದೆ ಇದ್ದ ವಿಲನ್ ಕವಮೋರ ಕಾಣೆ ಆಗಿದ್ ಮಾತ್ರ ನನಗೆ ಗೊತ್ತು, ಅವನ ಐಡೆಂಟಿಟಿನ ಯೂಸ್ ಮಾಡಿ ನಾನು ಬದುಕ್ತಾ ಇದ್ದೀನಿ ಅಷ್ಟೇ, ನಾನು ಕವಮೋರನ್ನ ಸಾಯಿಸಿಲ್ಲ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹತ್ರ ಬಂದು ಮುಖದ ಮೇಲೆ ಒಂದು ಮಾರ್ಕ್ ಅನ್ನ ಹಾಕ್ತಾಳೆ. ತಗೋ ಮಗನೆ ಅಂತ ಕೊಟ್ಟಿರ್ತಾಳೆ. ಸ್ವಲ್ಪ ಕೇಳು, ನನಗೆ ಈ ತರ ಆಗೋದಕ್ಕೆಲ್ಲ ಸೊಸೈಟಿನೇ ಕಾರಣ, ನನ್ಗೆ ಯಾರು ಅಂತ ಯಾರು ಕೂಡ ಐಡೆಂಟಿಫೈನೇ ಮಾಡ್ತಾ ಇರ್ಲಿಲ್ಲ, ನನಗೆ ಯಾವ ಫ್ರೆಂಡ್ಸ್ ಯಾವ ಜನರು ಕೂಡ ಪರಿಚಯ ಇರ್ತಾ ಇರ್ಲಿಲ್ಲ, ಅಷ್ಟೇ ಯಾಕೆ ನನ್ನ ಅಪ್ಪ ಅಮ್ಮ ಕೂಡ ನನ್ನನ್ನ ಐಡೆಂಟಿಫೈ ಮಾಡ್ತಾ ಇರ್ಲಿಲ್ಲ. ಹಾಗೆ ನನಗೆ ಹುಡುಗಿ ಸೆಟ್ ಆಗಿದ್ದಾಳೆ, ನಾಳೆ ಕೂಡ ನನ್ನ ಮದುವೆ ಇದೆ, ನನ್ನ ಬಿಟ್ಬಿಡು ಅಂತ ಅವಳ ಕಾಲನ್ನ ಹಿಡ್ಕೊಳಕ್ ಹೋಗ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ಆ ಹುಡುಗಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಿ ಅವನ ಮೇಲೆ ಸಿಂಪತಿ ಬರುತ್ತೆ. ಹತ್ರ ಬಂದು ಆ ಮುಖವನ್ನ ಹಿಡ್ಕೊಂಡು, ಎಷ್ಟೇ ಆದ್ರೂ ನಾನ್ ಲವ್ ಮಾಡಿದ ಮುಖವೇ ಅಲ್ವಾ, ಸರಿ ಅಂತ ಹೇಳಿ ಸಿಂಪತಿಯನ್ನ ತೋರಿಸಿ, ಸರಿ ಹೋಗಿ ಬದುಕು ಹೋಗು ಅಂತ ಹೇಳಿ ಹೊರಟಿರ್ಬೇಕಾದ್ರೆ ತೋರಿಸ್ತಾನೆ ನೋಡಿ ಇವನ ವಿಲನ್ ಬುದ್ಧಿನ. ಅವನ ಬೆಲ್ಟ್ ಅನ್ನ ತಗೊಂಡು ಅವಳ ಕತ್ತಿಗೆ ಹಿಡಿದು ಬಿಟ್ಟು, ಏನು ನಿನ್ನ ಹುಡುಗ ಮುಖ ಅಂದ್ರೆ ಅಷ್ಟೊಂದು ಇಷ್ಟನಾ ನಿನ್ಗೆ, ಅವನ ಮೇಲೆ ಅಷ್ಟೊಂದು ಲವ್ ಅಂತ ಹೇಳಿ ಆ ಹುಡುಗಿಯನ್ನ ಇಟ್ಕೊಂಡು ಆ ಮ್ಯಾನ್ ಹೋಲಿಗೆ ಬಿಸಾಕ್ಬೇಕು ಅಂತ ಹೋಗ್ತಾ ಇರ್ತಾನೆ. ಹಾಗೆ ಅವಳನ್ನ ಇಟ್ಕೊಂಡು ಮ್ಯಾನ್ ಹೋಲಿಗೆ ಹಾಕ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಸಕ್ ಅಂತ ಹೇಳಿ ಒಂದು ಬಾಣ ಬಂದು ಅವನಿಗೆ ಚುಚ್ಚಿ ಆ ಮ್ಯಾನ್ ಹೋಲಿಗೆ ಅವನ್ನೇ ಬೀಳ್ತಾನೆ. ಏನು ಅಂತ ನೋಡಿದ್ರೆ ಒಂದು ಹುಡುಗ ಒಂದು ಸಾನ ಇಟ್ಕೊಂಡು ಅವನಿಗೆ ಬಿಟ್ಟಿರ್ತಾನೆ. ಅವನು ಫೇಕ್ ಅಕೌಂಟ್ ಅನ್ನು ಯೂಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅವನಿಗೆ ಆಗ್ತಿದ್ದ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರ್ತಾನೆ ಅಲ್ವಾ, ಅದನ್ನ ಫಾಲೋ ಮಾಡ್ತಿದ್ದ ಒಂದು ಹುಡುಗ ಇವನಾಗಿರ್ತಾನೆ. ಸೊ ಅದನ್ನ ಫಾಲೋ ಮಾಡ್ಕೊಂಡು ಹುಡುಗಿನ ಕಾಪಾಡ್ಬೇಕು ಅಂತಾನೆ ಅಲ್ಲಿಗೆ ಬಂದಿರ್ತಾನೆ. ಹಾಗೆ ಬಂದ ಮೇಲೆ ದೂರದಿಂದನೇ ನೋಡ್ತಾ ಇರ್ತಾನೆ, ಅಲ್ಲಿ ನಡೆದಿದ್ದ ವಿಷಯವೆಲ್ಲ ಅವನಿಗೆ ಗೊತ್ತಾಗಿರುತ್ತೆ. ಮತ್ತೆ ಫೋನ್ ಅನ್ನ ತಗೊಂಡು ಆ ಪೋಸ್ಟ್ ಗೆ ಕಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ, ನಾನು ಆ ಹುಡುಗಿನ ಕಾಪಾಡ್ಬಿಟ್ಟೆ ಅಂತ ಕಮೆಂಟ್ ಅನ್ನ ಹಾಕಿರ್ತಾನೆ. ಇದನ್ನೆಲ್ಲ ಒಳಗೆ ಮತ್ತೆ ಬಿದ್ದ ವಿಲನ್ ನೋಡ್ತಾ ಇರ್ತಾನೆ, ಅವನು ಇನ್ನೂ ಸತ್ತಿರೋದಿಲ್ಲ. ಅವನು ಮಾಡಿದ್ದ ಪೋಸ್ಟ್ ಹೇಗೆಲ್ಲ ಹೋಗಿ ಅವನಿಗೆ ರಿವರ್ಸ್ ಆಗಿರುತ್ತೆ. ಹಾಗೆ ಅವನ ಫೋನ್ ಆಫ್ ಆಗುತ್ತೆ. ಮೇಲೆ ಹುಡುಗ ಆ ಮ್ಯಾನ್ ಹೋಲ್ ಅನ್ನ ಕ್ಲೋಸ್ ಮಾಡ್ತಾನೆ. ಹೀಗೆ ಮೂವಿಯನ್ನ ಮುಗಿಸ್ತಾರೆ. ನಾವು ಎಷ್ಟೇ ದೊಡ್ಡ ತಪ್ಪನ್ನ ಮಾಡಿ ಸರ್ವೈವ್ ಆದ್ರೂ ಕೂಡ ಟೈಮ್ ಬಂದಾಗ ನಾವು ಅನುಭವಿಸ್ತೀವಿ. ನೀವು ಯಾರು ಗೆಸ್ ಮಾಡಿರೋಕೆ ಆಗಲ್ಲ ಅಂತದೊಂದು ಟ್ವಿಸ್ಟ್ ಮತ್ತೆ ಕ್ಲೈಮ್ಯಾಕ್ಸ್ ಅನ್ನ ಈ ಮೂವಿಯಲ್ಲಿ ಕೊಟ್ಟಿರ್ತಾರೆ. ಸೊ ಮೂವಿ ಹೇಗಿತ್ತು, ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.